ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಧನಂಜಯಃ ಪ್ರೋದ್ಯತದಂಡ ಆಸೀತ್ ಸದಾನ್ಯಚಕ್ರೇಷು ನಿಜಾಗ್ರಜೇರಿತಃ ವಿಭೀಷಯಿತ್ವಾ ನೃಪತೀನ್ ಸರತ್ನಾನ್ ಪದೋಃ ನೃಪಸ್ಯ ಅಗ್ರಭುವೋ ನ್ಯಪಾತಯತೆ. ಭೀಮಸೇನ ದೇವರು ಏನು ಮಾಡಿದರು ಮೊದಲೆಲ್ಲ ಹೇಳಿದ ಮೇಲೆ ಅರ್ಜುನ ಪರರಾಷ್ಟ್ರಗಳ ಮೇಲೆ ಪ್ರಸಂಗ ಬಂದಾಗ ಯುದ್ಧಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾಯಿದ್ದ. ಅದಿಷ್ಟನ್ನು ಕೂಡ ನಿಜಾಗ್ರಜೈರಿತಃ ಅಣ್ಣನಾದ ಭೀಮಸೇನನ ಸಲಹೆಯಂತೆ ಮಾಡಿ ವಿಭೀಷಯಿತ್ವ ನೃಪತೀನ್ ರಾಜರನ್ನು ಭಯಪಡಿಸಿ ಸಂಹಾರ ಮಾಡ್ತಿರಲಿಲ್ಲ, ಭಯಪಡಿಸಿಬಿಟ್ಟು ರತ್ನಾನ್ ಅಮೋಘವಾದ ರತ್ನಾದಿಗಳನ್ನು ತಂದು ಅಗ್ರಭುವ ನೃಪಸ್ಯ ಅಣ್ಣನಾದ ಧರ್ಮರಾಜನಿಗೆ ಕಾಲ ಹತ್ರ ನೆಪಾತಯತೆ ಪದೋಹು ಕಾಲ ಹತ್ರ ಬೀಳಿಸ್ತಾ ಇದ್ದ. ಪಾಂಡವ ರಾಜ್ಯದ ಅತ್ಯಂತ ಸುಭಿಕ್ಷವಾಗಿ ರಾಜ್ಯವಾಗಿ ರಾಮರಾಜ್ಯದಂತೆ ಇತ್ತು ಎಂಬುದನ್ನು ನಿನ್ನೆ ವರ್ಣನೆ ಮಾಡಿದ್ದಾರೆ. ಸದೈವ ಕೃಷ್ಣಸ್ಯ ಮುಖಾರವಿಂದಾತ್ ವಿನಿಸೃತಂ ತತ್ವವಿನಿರ್ಣಯಾಮೃತಂ ಪಿಬನ್ ಸುತಾದ್ಯಾಧಿಮಸೌ ಕ್ರಮೇಣ ತ್ಯಜಂಶ್ಚ ರೇಮೇ ಅವಿರತಾತಿಭೋಗಃ. ಸದಾ ಏವ ಕೃಷ್ಣಸ್ಯ ಮುಖಾರವಿಂದಾತ್ ವಿನಿಸೃತಂ ತತ್ವವಿನಿರ್ಣಯಾಮೃತಂ ಪಿಬನ್ ಸುತಾಧಿಮಸೌ ಕ್ರಮೇಣ ತ್ಯಜಂಶ್ಚ ರೇಮೇ ಅವಿರತಾತಿಭೋಗಃ. ಸದಾ ಏವ ಕೃಷ್ಣಸ್ಯ ಯಾವಾಗಲೂ ಸಹ ಅರ್ಜುನ ಕೃಷ್ಣನ ಮುಖಾರವಿಂದಾತ್ ಮುಖಕಮಲದಿಂದ ವಿನಿಸೃತಂ ಸುರಿದು ಬಂದಂತಹ ತತ್ವವಿನಿರ್ಣಯಾಮೃತಂ ಭಗವದ್ಗೀತೆ ಕೇಳಿದ್ನಲ್ಲ ಅದನ್ನು ಮಧ್ಯೆ 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 ಜ್ಞಾಪಿಸಿಕೊಡ್ತಾ ಕೃಷ್ಣ ಜೊತೆಗೆ ಇರ್ತಿದ್ದ. ಮತ್ತು ಕೇಳ್ತಾ ಭಾರಿ ಸಂತೋಷದಿಂದ ಇದ್ದ. ಕೃಷ್ಣಸ್ಯ ಮುಖಾರವಿಂದಾದ್ ವಿನಿಸೃತಂ ಆ ಪದ ನೋಡಿ. ಗೀತಾಸು ಗೀತಾ ಕರ್ತವ್ಯ ಕಿಮನ್ಯೇ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಮಹಾಭಾರತ ಶ್ಲೋಕ ಹಾಗೆ ಇಟ್ಟಿದ್ದಾರೆ. ಮುಖಾರವಿಂದಾತ್ ವಿನಿಸೃತಂ ಮುಖಕಮಲದಿಂದ ಹೊರಬಂದಂತಹ ಆಚಾರ್ಯರು ಕೂಡ ಆನಂದ ತೀರ್ಥಮುಖ ಸನ್ಮುಖ ಪಂಕಜೋತ್ಥಂ ಸಾಕ್ಷಾತ್ ರಮಾ ಹರಿಮನಃ ಪ್ರಿಯಮುತ್ತಮಾರ್ಥಂ ದ್ವಾದಸ್ತೋತ್ರದಲ್ಲಿ ಆ ಮಾತು ಹೇಳ್ತಾರೆ. ಅಂದರೆ ವಿನಿಸೃತಂ ಇಲಾಜಾಲವಾಗಿ ಸುರಿದು ಬಂದಿದ್ದ ಹೊರತು ಕಷ್ಟಪಟ್ಟು ಕೂತು ಬರೆದು ಅವೆಲ್ಲ ಮಾಡಿದ್ದಲ್ಲ ಅಂತ ಹೇಳೋದಕ್ಕೆ ವಿನಿಸೃತಂ ನಿಸೃತಂ ಶ್ರುತಂ ನಿಸೃತಂ ವಿನಿಸೃತಂ ತತ್ ಏನ ಅರ್ಜುನ ಕೇಳ್ತಾ ಇದ್ದಾನೆ. ಕೃಷ್ಣ ಹೇಳಿರೋದು ಮುಖಾರವಿಂದಾತ್ ಬಂದಿದ್ದು ಯಾರಿಂದ? ಕೃಷ್ಣನ ಮುಖದಿಂದ, ಆಮೇಲೆ ಆಚಾರ್ಯ ಮುಖದಿಂದ. ಉಳಿದವರು ಅನಂತರ ಪಿಬನ್ ಸುತಾದಿ ಆಧಿಮಸೌ ಮನಸ್ಸಿನ ನೋವಿತ್ತು. ಆಧಿ ಅಂದರೆ ಜನ್ಮಾಧಿ ವ್ಯಾಧ್ಯುಪಾಧಿ, ವ್ಯಾಧಿ ಅಂದರೆ ದೇಹದ್ದು, ಆಧಿ ಅಂದರೆ ಮನಸ್ಸಿದ್ದು, ಮನೋವ್ಯಥೆನೇ ಆಧಿ ಅಂತ ಕರೀತಾರೆ. ಅಂಥ ಆಧಿಯನ್ನು ಗೀತಾಮೃತವನ್ನು ಮಧ್ಯೆ ಮಧ್ಯೆ ಜ್ಞಾಪಿಸಿಕೊಂಡು ಕೃಷ್ಣನ ಮತ್ತೊಮ್ಮೆ ಕೇಳ್ತಾನೆ. ಸುತಾದಿ ಆಧಿಂ ಮಕ್ಕಳು ಮೊದಲಾದವರ ಸಾವಿನಿಂದ ಉಂಟಾದ ಮನೋವ್ಯಥೆಯನ್ನು ಅಷ್ಟು ತಗೋಬೇಕಾದ್ರೆ ಸುತಾದಿ ಆಧಿ, ಸುತ ಆದಿ ಆಧಿ ಅಷ್ಟಿದೆ. ಅಸೌ ಕ್ರಮೇಣ ತ್ಯಜನ್ ನಿಧಾನವಾಗಿ ಕಳ್ಕೊತಾ ಬಂದ. ತಕ್ಷಣ ಹೋಗಲಿಲ್ಲ, ನಿಧಾನವಾಗಿ ಅಶೋಕವನ್ನು ಮರಿತಾ ಬಂದ. ಹಾಂ ಭಗವದ್ಗೀತಾ ಕೇಳಿದ್ದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೋತಾ ಇದ್ದ, ಕೃಷ್ಣಮುಖದಿಂದ ಕೇಳ್ತಾ ಇದ್ದ. ಆದ್ದರಿಂದ ಮರಿಲಿಕ್ಕೆ ಸಾಧ್ಯವಾಯಿತು ಅಂತ ಅರ್ಥ. ಅಷ್ಟು ಜನಗಳ ಸಾವನ್ನು ಮರಿಲಿಕ್ಕೆ ಸಾಧ್ಯ ಆಯಿತು. ಹಾಂ ಆಗಿದೆ, ಮತ್ತು ಜ್ಞಾಪಿಸ್ಕೋಬಾರ್ದೇನು? ಓದಿದ್ದನ್ನು ಪಾರಾಯಣ ಮಾಡ್ಬೋದಲ್ಲ. ಆಗೋಯ್ತು ಅಂತ ಮಗಳ ಮಾಡಿ ಬಿಟ್ಟುಬಿಟ್ಟಾಗಲ್ಲ. ಮತ್ತು ರೇಮೇ ಅವಿರತಾತಿಭೋಗ, ಭೋಗ ಅತಿಭೋಗ
ರತಾತಿಭೋಗ, ವಿರತಾತಿಭೋಗ, ಅವಿರತಾತಿಭೋಗ ಅಂದ್ರೇನು? ಅತಿಭೋಗಕ್ಕೆ ಒಳಗಾಗದಂತೆ ಇದ್ದ. ಧರ್ಮರಾಜ ಭೋಗ ಪೂರ್ತಿ ಬಿಟ್ಟುಬಿಟ್ಟ. ಭೀಮಸೇನ ದೇವರು ಸಂಪೂರ್ಣವಾಗಿದ್ದರೂ ಯೋಚನೆ ಇರಲಿಲ್ಲ. ಈತ ಅವಿರತ ಅತಿಭೋಗ, ಅತಿಭೋಗವನ್ನು ಬಿಟ್ಟು ಸರಿಯಾದ ರೀತಿ ಭೋಗವನ್ನು ಮಾಡಿಕೊಂಡು ಅರ್ಜುನ ಇದ್ದ. ದುಶ್ಯಾಸನಸ್ಯಾವಸತಂ ಸುಭದ್ರಾ ಚಿತ್ರಾಂಗದ ಸಹಿತೋ ಅಧ್ಯಾವಸಂಶ್ಚ ಸಚಂದ್ರಿಕಾ ಕಾಂತಿರನೂದಿತ ಅನೂನ ಬಿಂಬೋ ನಭಸ್ಥಿತಶ್ಚಂದ್ರ ಇವಾತ್ಯರೋಚತ. ದುಶ್ಯಾಸನಸ್ಯ ಆವಸಥಂ ಸುಭದ್ರಾ ಚಿತ್ರಾಂಗದ ಸಹಿತ ಅಧ್ಯಾವಸಂಚ ಸಚಂದ್ರಿಕಾ ಕಾಂತಿರನೂನ ಬಿಂಬ ನಭಸ್ಥಿತಃ ಚಂದ್ರ ಇವ ಅತ್ಯರೋಚತ. ಅರ್ಜುನ ಎಲ್ಲಿ ವಾಸ ಮಾಡಿದ ಅಂದರೆ, ಧರ್ಮರಾಜ ಎಲ್ಲಿದ್ದ? ಧರ್ಮರಾಜ ಯಾರ ಮನೆಯಲ್ಲಿ ವಾಸ ಮಾಡ್ದ? ಪಾಂಡರಾಜನ ಮನೆಯಲ್ಲಿ. ಭೀಮಸೇನ ದೇವರು ದುರ್ಯೋಧನ. ಈಗ ಅರ್ಜುನ ದುಶ್ಯಾಸನಸ್ಯ ಆವಸಥಂ, ಆವಸಥ ಅಂದರೆ ಮನೆ, ದುಶ್ಯಾಸನ ಮನೆಯಲ್ಲಿ ಈತ ವಾಸ ಮಾಡಿದ. ಸುಭದ್ರಾ ಚಿತ್ರಾಂಗದ ಸಹಿತ, ಸುಭದ್ರೆ ಮತ್ತು ಚಿತ್ರಾಂಗದ ಇಬ್ಬರು ಸಹ ಪತ್ನಿಯರೇ, ಅವರೊಂದಿಗೆ ಅಧ್ಯಾವಸಂಶ್ಚ ವಾಸ ಮಾಡಿಕೊಂಡಿದ್ದ. ಸಚಂದ್ರಿಕಾ ಕಾಂತಿರನೂನ ಬಿಂಬ ನಭಸ್ಥಿತಶ್ಚಂದ್ರ ಚಂದ್ರ ಇವ ಅತ್ಯರೋಚತ. ಹೇಗೆ ಅರೋಚತ ಅತ್ಯರೋಚತ, ವಿಶೇಷವಾಗಿ ಶೋಭಿಸಿದ. ಅರೋಚತ ಶೋಭಿಸಿದ, ಅತ್ಯರೋಚತ ವಿಶೇಷವಾಗಿ ಶೋಭಿಸಿದ. ಹೇಗೆ? ನಭಸ್ಥಿತಃ ಚಂದ್ರ ಇವ, ಆಕಾಶದಲ್ಲಿ ಚಂದ್ರ ಹೇಗೆ ಹೊಡಿಬೇಕು ಹಾಗಿದ್ದ. ದುಶ್ಯಾಸನನ ಮನೆಯನ್ನು ಯಾರಿಗೆ ಹೋಲಿಸಿದಾಗಾಯ್ತು? ಈಗ ಆಕಾಶಕ್ಕೆ ಹೋಲಿಸಿದಾಗಾಯ್ತು. ದೊಡ್ಡ ಮನೆ ಅಂತ ಅರ್ಥ. ದೊಡ್ಡ ಮನೆಯಲ್ಲಿದ್ದು ಆಕಾಶ ಸಣ್ಣದಿರುತ್ತಾ? ದೊಡ್ಡ ಯುವರಾಜ ಸಿಕ್ಕಾಬಟ್ಟೆ ಹಾಕೊಂಡು ಜನಗಳ ದುಡ್ಡನ್ನು ಹಾಕಿ ಕಟ್ಸ್ಕೊಂಡಿದ್ದ. ಅದಿಷ್ಟು ಕೂಡ ಈಗ ಅರ್ಜುನನ ವಾಸದಿಂದ ಸಾರ್ಥಕ ಆಯಿತು. ಸಚಂದ್ರಿಕಾ ಕಾಂತಿರ ಅನೂನ ಬಿಂಬ, ಬಿಂಬ ಊನಬಿಂಬ ಅನೂನ ಬಿಂಬ. ಅನೂನ ಅಂದರೆ ಪೂರ್ಣ, ಊನ ಅಂದರೆ ಕಡಿಮೆ, ಅನೂನ ಪೂರ್ಣ. ಪೂರ್ಣಚಂದ್ರ, ಪೂರ್ಣಚಂದ್ರ ಆಕಾಶದಲ್ಲಿ ಹೇಗೆ ಹೊಡಿಬೇಕೋ ಹಾಗಿದ್ದ. ಪೂರ್ಣಚಂದ್ರ ಅಂತ ಯಾತಕ್ಕೆ ಕರೆದು ಅಂದರೆ ಚಂದ್ರಿಕಾ ಕಾಂತಿ, ಸಚಂದ್ರಿಕಾ ಕಾಂತಿ. ನೋಡೋದಕ್ಕೆ ಅನಿಸುತ್ತೆ ಚಂದ್ರಿಕಾ ಕಾಂತಿ. ಚಂದ್ರನ ಕಾಂತಿನೇ ಚಂದ್ರಿಕಾ. ಚಂದ್ರ ಬೇರೆ, ಚಂದ್ರಿಕಾ ಬೇರೆ. ಚಂದ್ರಿಕಾ ಅಂದರೆ ಚಂದ್ರನ ಕಾಂತಿ, ಬೆಳದಿಂಗಳು ಅಂತ ಅರ್ಥ. ಮತ್ತೆ ಕಾಂತಿ ಅಂತ ಕರೆದರು. ಯಾತಕ್ಕೆ ಅಂದರೆ ಹಿಂದೆ ಬಂದಿದೆ 16ನೇ ಅಧ್ಯಾಯದೊಳಗೆ. ಚಂದ್ರನಿಗೆ ಇಬ್ಬರು ಪತ್ನಿಯರು, ಒಬ್ಬರು ಚಂದ್ರಿಕಾ ಅಂತ ಒಬ್ಬಳು, ಕಾಂತಿ ಅಂತ ಒಬ್ಬಳು. ಚಂದ್ರಿಕೆಯ ಕಾಂತಿ ಅಂತ ಓದೋದಲ್ಲ, ಚಂದ್ರಿಕಾ ಮತ್ತು ಕಾಂತಿ ಇಬ್ಬರೊಂದಿಗೆ ಕೂಡಿದ ಚಂದ್ರ ಹೇಗೋ ಹಾಗೆ ಶೋಭಿಸಿದ. ಇಲ್ಲದವ್ರು ರಿಪಿಟೇಷನ್ ಆದಾಗ ಆಗ್ತಿತ್ತು ಅದು. ಚಂದ್ರಿಕಾ ಗೇಟ್ ಬಾಗಿಲು ಅಂದಾಗೆ ಆದಾಗಲ್ಲ, ಬೇರೆ ಬೇರೆ. ಚಂದ್ರಿಕಾ ಒಬ್ಬಳು, ಕಾಂತಿ ಒಬ್ಬಳು, ಅವರಿಬ್ಬರೊಂದಿಗೆ ವಿಹಾರ ಮಾಡಿದಂತಹ ಚಂದ್ರನಂತೆ ಅರ್ಜುನ ಶೋಭಿಸಿದ. ಹೌದೌದು. ಸಮಸ್ತ ಭೃತ್ಯಾಶ್ರಿತ ವೇತನಾನಾಂ ಮಾದ್ರೇಯ ಆಸೀತ್ ಪ್ರಥಮ ಪ್ರದಾತ ಸದರ್ಮುಖಸ್ಯಾವಸತೆ ಅವಸಚ್ಯ ಸಮದ್ರ ರಾಜಾತ್ಮಜಯಾಗ್ರ್ಯವರ್ತಿ. ನಕಲ ಏನು ಮಾಡ್ತಿದ್ದ ಮುಂದೆ? ಈಗ ಸಮಸ್ತ ಭೃತ್ಯಾಶ್ರಿತ ವೇತನಾನಾಂ ಮಾದ್ರೇಯ ಆಸೀತ್ ಪ್ರಥಮ ಪ್ರದಾತ ಸಹ ದುರ್ಮುಖಸ್ಯ ಆವಸಥೆ ಅವಸತ್ ಚ ಸ ಮದ್ರರಾಜಾತ್ಮಜಯ ಅಗ್ರ್ಯವರ್ತಿ. ಪ್ರಥಮ ಮಾದ್ರೇಯ, ಪ್ರಥಮ ಮಾದ್ರೇಯ, ಮಾದ್ರೇಯರಿಬ್ಬರು. ಒಂದನೇವನು ನಕುಲ, ಆಮೇಲೆ ಸಹದೇವ, ಅದಕ್ಕೆ ನಕುಲ ಅಂತ ಅರ್ಥ. ಪ್ರಥಮ ಮಾದ್ರೇಯ ಸಮಸ್ತ ಭೃತ್ಯ ಆಶ್ರಿತ ವೇತನಾನಾಂ, ಸಮಸ್ತ ಭೃತ್ಯರಿಗೂ ಆಶ್ರಿತ ಜನರಿಗೂ ವೇತನಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ. ಬಟವಾಡೆ ಕೆಲಸ ಅಂತಾರಲ್ಲ, ಆ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಯಾರು ನೋಡ್ಕೊತಾ ಇದ್ರು? ಬರೀ ಡಿಸ್ಪ್ಯಾಚಿಂಗ್ ಕ್ಲರ್ಕ್ ಅಂತ ಅರ್ಥ ಅಲ್ಲ, ಆ ಥರ ಅಲ್ಲ. ಅದು ವ್ಯವಸ್ಥೆ ಮಾಡಿ ಅದನ್ನು ಕೊಡೋದು, ಎರಡೆರಡು ಆಗ್ಬೋದು. ಆ ಹಣನ ಹೊಂದಿಸೋದು ಮಾಡೋದು. ಅದಕ್ಕೋಸ್ಕರ ಮೀಸಲಿಟ್ಟು ಹಣನ ಉಪಯೋಗಿಸೋದು, ಬೇರೆದು ಉಪಯೋಗಿಸಾಗಿಲ್ಲ. ಆದರೆ ವ್ಯವಸ್ಥೆ, ಎರಡು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದ. ಸ ದುರ್ಮುಖಸ್ಯ ಅವಸಥೆ ಅವಸತ್ ಚ ಸ ಮದ್ರರಾಜಾತ್ಮಜಯ ಅಗ್ರ್ಯವರ್ತಿ. ಸಹ ದುರ್ಮುಖಸ್ಯ ಆವಸಥೆ, ದುರ್ಮುಖನ ಮನೆ, ದುರ್ಮುಖ ಇನ್ನೊಬ್ಬ ತಮ್ಮ ದುರ್ಯೋಧನನಿಗೆ, ಅವನ ಮನೆಯಲ್ಲಿ ವಾಸ ಮಾಡಿಕೊಂಡಿದ್ದ. ಸ ಮದ್ರರಾಜಾತ್ಮಜಯ ಅಗ್ರ್ಯವರ್ತಿ. ಅದೇ ಪದ್ಧತಿ ಏನು ಬಂತೀಗ?
ಒಬ್ಬ ಪ್ರಧಾನಿನೋ ಒಬ್ಬ ಚೀಫ್ ಮಿನಿಸ್ಟರ್ ಹೊರಟ ಮೇಲೆ ಆ ಕ್ವಾರ್ಟರ್ಸ್ ಮತ್ತೆ ಯಾರು ಬರ್ತಾರೆ? ಹೊಸರು. ಅವ್ರ ಮನೆ ಅಲ್ಲ ಅದು, ನೆನ್ಪಿಟ್ಕೊಳ್ಬೇಕಾದ್ರೆ ಅವ್ರ ಮನೆ ಅಂತ ಅರ್ಥ ಅವ್ರು ವಾಸ ಮಾಡಿದ್ದ ಮನೆ ಅಂತಲೇ ಹೊರತು ಅವರು ಓನ್ಡ್ ಬೈ ದೆಮ್ ಅಂತಲ್ಲ. ಯಾಕಂದರೆ ರಾಜ ಮಹಾರಾಜರಿಗೆ ಏನಿಲ್ಲ, ಸ್ವಂತ ಇಲ್ಲ, ಎಲ್ಲ ಪ್ರಜೆಗಳದಾದ್ದರಿಂದ ಅವ್ರು ಹಾಗಿದ್ದರು. ವೆರಿ ಇಂಪಾರ್ಟೆಂಟ್ ಅದು. ಇದೇ ಪದ್ಧತಿ ಇವತ್ತು ನಡೀತಿರೋದು. ಸಾಮಾನ್ಯವಾಗಿ ಆರಿಸ್ಕೋಬೇಕಾದ್ರೆ ಪ್ರಧಾನಮಂತ್ರಿ ಭಾರಿ ದೊಡ್ಡದಾಗಿರುತ್ತೆ, ಚೀಫ್ ಮಿನಿಸ್ಟರ್ ಭಾರಿ ದೊಡ್ಡದಿರುತ್ತೆ, ಅಲ್ಲಿಗೆ ಆರಿಸ್ಕೋತಾರೆ. ಉಳಿದವರೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು, ಆದರೆ ಅವರಲ್ಲಿ ಸಾಮಾನ್ಯವಾಗಿ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಅಲ್ಲೇ ಇರಬೇಕು. ಅದು ಎರಡು ಕಾರಣಕ್ಕೆ, ಒಂದು ಗೌರವ, ಇನ್ನೊಂದು ಸೆಕ್ಯೂರಿಟಿ ವ್ಯವಸ್ಥೆ. ಅದು ಎಲ್ಲೋ ಬರಲಿದ್ದು ಸೆಕ್ಯೂರಿಟಿ ಕೊಡೋಕ್ಕಾಗೋದಿಲ್ಲ. ಸಮಸ್ತ ಭೃತ್ಯಾಶ್ರಿತವೇತನಾನಾಂ ಮಾದ್ರೇಯ ಆಸೀತ್ ಪ್ರಥಮ ಪ್ರದಾತ ಸ ದುರ್ಮುಖಸ್ಯ ಅವಸಥೇ ಅವಸತ್ಚ ಸಮದ್ರ ರಾಜಾತ್ಮಜಸ್ಯ ಪ್ರತ್ಪಾದಾತ್ಮಜಯ ಅಗ್ರವರ್ತ್ಯ. ಪತ್ನಿ ಯಾರು? ಮದ್ರರಾಜಾತ್ಮಜ. ಆತ್ಮಜ ದೀರ್ಘ ಅಂದರೆ ಮಗಳು, ಶಲ್ಯನ ಮಗಳು. ಶಲ್ಯನ ಮಗಳ ಜೊತೆ ವಾಸ ಮಾಡ್ದ. ನಕುಲನಿಗೆ ಶಲ್ಯ ತನ್ನ ಮಗಳನ್ನು ಕೊಟ್ಟಿದ್ದ. ಎರಡು ರೀತಿ ಅಳಿಯ, ಸೋದರ ಅಳಿಯನೂ ಆದ, ಈ ಅಳಿಯನೂ ಆದ. ಅನಂತರ ಸಹದೇವ ಏನು ಮಾಡ್ತಿದ್ದ ಹೇಳ್ತಾರೆ. ಸಂಧಾನ ಭೇದಾನುಗತ ಪ್ರವೃತ್ತಿ ತಿಷ್ಟಂಚ ದುರ್ಮರ್ಷಣ ಶುಭ್ರ ಸದ್ಮನಿ ನೃಪಾಂಗರಕ್ಷ ಸಗೃಹೀತ ಖಡ್ಗ ತಸ್ಯಾನುಜೋ ಮಾಗಧ ಕನ್ಯಯಾಸೀತ್. ಸಂಧಾನ ಭೇದಾನುಗತ ಪ್ರವೃತ್ತಿ ತಿಷ್ಟಂಚ ದುರ್ಮರ್ಷಣ ಶುಭ್ರ ಸದ್ಮನಿ ನೃಪಾಂಗರಕ್ಷ ಪ್ರಗೃಹೀತ ಖಡ್ಗ ತಸ್ಯ ಅನುಜ ಮಾಗಧ ಕನ್ಯಯಾ ಆಸೀತ್. ಸಂಧಾನ ಭೇದಾನುಗತ ಪ್ರವೃತ್ತಿ. ಸಹದೇವ ಏನು ಮಾಡ್ತಾ ಇದ್ದ? ತಸ್ಯ ಅನುಜ, ಆ ನಕಲನ ತಮ್ಮ ಸಹದೇವ ಏನು ಮಾಡ್ತಾ ಇದ್ದ ಅಂದರೆ ಸಂಧಾನ ಭೇದಾನುಗತ ಪ್ರವೃತ್ತಿ. ಸಹದೇವ ನೀತಿವಂತ ಅಂತ ಪ್ರಸಿದ್ಧ, ಅದಕ್ಕೆ ರಾಜನೀತಿ. ಸಂಧಾನ ಭೇದ, ಎಕ್ಸ್ಟರ್ನಲ್ ಅಫೇರ್ಸ್ ಅಂತಾರಲ್ಲ, ಆ ಕೆಲಸ ಎಲ್ಲ ಯಾರ್ದಾಗಿತ್ತು? ಸಹದೇವಂತಾಗಿತ್ತು. ಸಂಧಾನ ಭೇದ ಅನುಗತ ಪ್ರವೃತ್ತಿ ತಿಷ್ಟಂಚ ದುರ್ಮರ್ಷಣ ಶುಭ್ರ ಸದ್ಮನಿ. ದುರ್ಮರ್ಷಣ ಇನ್ನೊಬ್ಬ, ದುರ್ಮುಖ, ಎಲ್ಲ ದೂಗುಳೆ. ದುರ್ಯೋಧನ, ದುಶ್ಯಾಸನ, ದುರ್ಮುಖ, ದುರ್ಮರ್ಷ, ಬರೀ ದೂಗುಳೆ. ದುರ್ಮರ್ಷಣ ಶುಭ್ರ ಸದ್ಮನಿ. ದುರ್ಮರ್ಷಣನ ಶುಭ್ರ ಸದ್ಮ ಅಂತ ಕರೆದರು. ಯಾಕೆ? ಅವನಲ್ಲ, ಆದ್ದರಿಂದ ವಾಸ ಮಾಡಿದ್ದ ಶುಭ್ರವಾದ ಮನೆಯಲ್ಲಿ ಸಹದೇವ ವಾಸ ಮಾಡಿದ. ನೃಪಾಂಗರಕ್ಷ, ಆತನ ಮುಖ್ಯ ಕೆಲಸ ಏನಾಗಿತ್ತು ಅಂದರೆ ಮೊದಲು ಸಂಧಾನ ಭೇದ, ಇನ್ನೊಂದು ನೃಪ ಅಂಗರಕ್ಷ, ರಾಜನ ಅಂಗರಕ್ಷಕನಾಗಿದ್ದ. ಅಂಗರಕ್ಷಕರು ಸೆಕ್ಯೂರಿಟಿ. ರಾಜರಿಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಯಾರನ್ನ ಇಟ್ಕೊಂಡ್ರೆ ಕಂಡವ್ರನ್ನ ಇಟ್ಕೊಳ್ಳಿಲ್ಲ. ಯಾಕೆ? ಅವ್ರು ಮೋಸ ಮಾಡೋದು, ಬ್ರೈವಾಗಿ ಮೋಸ ಮಾಡಿಬಿಡ್ಬೋದು. ಅದಕ್ಕೆ ಸಹದೇವನೇ ರಕ್ಷಣೆ ಅನ್ನೋತ್ಕೊಂಡ. ನೃಪಾಂಗರಕ್ಷ. ನೃಪಾಂಗರಕ್ಷ ಎರಡರ್ಥ. ಪ್ರಧಾನ ರಕ್ಷಕ ತಾನೇ, ಅದರ ಒಬ್ಬನೇ ಸಾಕ ಅಂತ ಕೇಳಿದ್ರೆ ಬೆಟಾಲಿಯನ್ ಇರ್ತಿತ್ತು. ಈತನ ನೇತೃತ್ವದೊಳಗಿದ್ದ ಒಂದು ಸೇನೆ ಅಂಗರಕ್ಷಣೆ ಕೆಲಸ ಮಾಡ್ತಾಯಿತ್ತು. ರಾಜ ಮಹಾರಾಜರಿಗೆ ಎಲ್ಲ ಕಾಲಕ್ಕೂ ಏನು ಬೇಕೋ? ಅಂಗರಕ್ಷಕರು ಬೇಕು. ಯಾಕಂದರೆ ರಾಜರ ಮೇಲೆ ಶತ್ರುಗಳು ಸಾಮಾನ್ಯವಾಗಿ ಕಣ್ಣಿಟ್ಟಿರ್ತಾರೆ ಎಲ್ಲ ಕಾಲಕ್ಕೂ ಕೂಡ. ಅಷ್ಟಿಟ್ಕೊಂಡು ಕೂಡ ಸಾಮಾನ್ಯವಾಗಿ ಬಾಲರಾದ ಬೇಕಾಷ್ಟು ಜನ ಇದ್ದಾರೆ. ರೂಪಾಂಗರಕ್ಷ ಪ್ರಗೃಹೀತ ಖಡ್ಗ ತಸ್ಯ ಅನುಜ, ಯಾವಾಗಲೂ ಖಡ್ಗಧಾರಿಯಾಗೇ ಇರ್ತಾಯಿದ್ದ. ಅಲರ್ಟ್ ರೆಡಿ ಇರಬೇಕು ಅವರು. ತಸ್ಯ ಅನುಜ ಮಾಗಧ ಕನ್ಯೆಯ ಆಸಿ. ತಾತನ ಹೆಂಡತಿ ಯಾರು? ಮಾಗಧ ಕನ್ಯಾ. ಮಾಗಧ ಜರಾಸಂಧ. ಜರಾಸಂಧನ ಮಗಳು ಸಹದೇವನ ತಂಗಿ. ಅವಳ ಜೊತೆಗೆ ವಾಸ ಮಾಡಿಕೊಂಡಿದ್ದ. ಸೊ ಎಲ್ಲರೂ ಕೂಡ ಸಂಸಾರವಂದಿಗರಾಗೇ ಇದ್ದಾರೆ ಮತ್ತು ಸ್ಪಷ್ಟ ತಿಳಿಸಿದರು. ಮಾಗಧ ಕನ್ಯೆಯ ಆಸಿ. ಭೀಮಸೇನಿಗೆ ಮಾತ್ರ ಎಷ್ಟು? 24. ಅದರ ಸಿಡಿಂಬೆ ಇಲ್ಲ, ಹಿಡಿಂಬೆ ಈಗಿಲ್ಲ. ಅಷ್ಟು ಜನ ಬಿಟ್ಟರೆ 23 ಜನ. ಧರ್ಮರಾಜ ವನಿತಾ ನಿವೃತ್ತನಾಗಿಬಿಟ್ಟ. ಇದ್ರ ಜೊತೆಗೆ ಯಾರಿರ್ಬೋದಾಗಿತ್ತು? ಆತನ ಜೊತೆಗೆ ಯಾರಿರ್ಬೋದಾಗಿತ್ತು? ದ್ರೌಪದಿ ಪ್ರಶ್ನೆ ಇಲ್ಲ. ಈಗ ಆವೇಶ ಬೋಧೋಗಿದೆ ಇಲ್ಲ. ಹಾಂ ಅಲ್ಲ, ಯಾರಾಕೆ? ಶ್ಯಾಮಲೇನೆ. ಹಾಂ, ದೇವಕಿ. ದೇವಕಿ ಅಂತ ಹೆಸರಿತ್ತು. ಯಾರ ಮಗಳು? ಯಾರ ಮಗಳು? ಶಿಶುಪಾಲನ ಮಗಳು ಅವಳು. ಶಿಶುಪಾಲನ ಮಗಳು. ಶಿಶುಪಾಲ ಯಾರು? ಮತ್ತೆ ಬಜಿತೆ ಆಗುತ್ತೆ, ಅಲ್ಲಿಗೆ ಹೋಗಿ ವಾಪಸ್ ಮತ್ತೆ. ಆ ರೀತಿಯಾಗಿ ವಾಸ ಮಾಡ್ಕೊಂಡಿದ್ದರು. ಸೇನಾಪತಿ ಕೃಪಾ ಆಸೀತ್. ಇದರಿಂದ ಒಂದು ಸ್ವಾರಸ್ಯ. ಶಿಶುಪಾಲ ದುಷ್ಟ, ಮಗಳು ಒಳ್ಳೆಯವಳು. ದುರ್ಯೋಧನ ದುಷ್ಟ, ಮಗಳ ಲಕ್ಷಣ ಒಳ್ಳೆಯವಳು. ಕೃಷ್ಣನ ಬೀಗಾತ, ಸಾಮಾನ್ಯ ಹೆಂಡತಿ ಅಲ್ಲದವಳು. ಇದರಿಂದ ಅದಕ್ಕೆ ಮನುಸ್ಮೃತಿ ಹೇಳ್ತಾರೆ, ಸ್ತ್ರೀ ಕನ್ಯಾಂ ದುಷ್ಕುಲಾದಪಿ
ಕೆಟ್ಟ ವಂಶದಿಂದ ಬೇಕಾದ್ರೆ, ಕೆಟ್ಟ ವರ್ಣ ಅಂತ ಹೇಳಲಿಲ್ಲ, ಕೆಟ್ಟ ವಂಶದಿಂದ ಬೇಕಾದ್ರೆ ಏನು ತರಬಹುದು, ಒಳ್ಳೆ ಕನ್ಯೆ ಒಳ್ಳೆಯದಿದ್ದರೆ ತೊಗೊಳ್ಬೋದು ಅಂತ ಹೇಳ್ತಾರೆ. ಭಾಳ ಇಂಪಾರ್ಟೆಂಟ್. ಕೆಟ್ಟ ಮನೆತನದಿಂದ ಕೂಡ ಒಳ್ಳೆ ಕನ್ಯೆನ ತೊಗೊಳ್ಬಹುದು. ಇದರ ಅಪಾರ್ಥ ಮಾಡ್ಕೊಳ್ಳೋದು ಏನು ಮಾಡಬೇಕು, ತಂದೆ ತಾಯಿ ಸರಿ ಇಲ್ಲ ಅಂತ ತಿಳ್ಕೊಬೇಡ, ಮಗಳು ಭಾರಿ ಒಳ್ಳೆಯವಳು, ಅವ್ರು ತೊಗೊಳಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ತಪ್ಪಲ್ಲ ಅದು. ಇದರಿಂದ ಏನು ಹೇಳಿದಾಗಾಯಿತು, ಈ ಮನೆ ಸೇರಿಬಿಡೋದ್ರಿಂದ ಮುಂದೆ ಯಾವುದನ್ನು ಅನುಸರಣೆ ಮಾಡಬೇಕು, ಅವಳು ಒಳ್ಳೆಯವಳು ಒಳ್ಳೆ ಮನೆ ಸೇರ್ತಾಳೆ, ಏನೂ ತಪ್ಪಲ್ಲ. ಅಂದರೆ ಆ ಕಾರಣಕ್ಕೋಸ್ಕರ ಏನು ಮಾಡಬೇಕಾಗಿಲ್ಲ. ಪ್ರಹ್ಲಾದ ಒಳ್ಳೆ ಮಗ, ಒಳ್ಳೆ ಕೆಟ್ಟ ತಂದೆ, ಆ ಥರ ಇದ್ದ ಇದ್ರ ಜೀವ ಭೇದ ಹೇಳೋದ್ರಿಂದ ಒಳ್ಳೆ ಕೆಟ್ಟ ಮನೆಯಲ್ಲಿ ಒಳ್ಳೆಯವ್ರು ಹುಟ್ಟಬಾರ್ದು ಅಂತ ಅಲ್ಲ. ಸಾಮಾನ್ಯ ಒಳ್ಳೆಯ ಮನೆ ಅದೆಲ್ಲ ಒಳ್ಳೆಯವ್ರ ಮೇಲೆ ಕೆಟ್ಟ ಮನೆ ಹುಟ್ಟಬಾರ್ದು ಅಂತನೂ ಅಲ್ಲ. ಒಳ್ಳೆಯವ್ರ ಮನೆಯಲ್ಲಿ ಭಾರಿ ಕೆಟ್ಟವರು ಹುಟ್ಟಬಹುದು, ಕೆಟ್ಟವ್ರ ಮನೆತನದಲ್ಲಿ ಭಾರಿ ಒಳ್ಳೆಯವರು ಬರ್ಬೋದು. ಅದಕ್ಕೋಸ್ಕರ ಇದು ಬ್ರಾಡ್ ಥಿಂಕಿಂಗ್. ಇದು ಅರ್ಥ ಮಾಡಿಕೊಂಡ್ರೆ ಒಂದು ಬ್ಯಾನ್ ಮಾಡಿ ಬಂದು ಲೇಬಲ್ ಹಾಕಿಬಿಟ್ಟು ದೂರ ಮಾಡೋ ಅಭ್ಯಾಸ ಇಲ್ಲ. ಗುಣಕ್ಕೆ ತಕ್ಕಂತೆ ಕೊಡ್ತಕ್ಕಂಥ ದೊಡ್ಡ ವ್ಯವಸ್ಥೆ. ಯಾರು? ಹಾಂ, ಇದೆ. ಒಳ್ಳೆ ಹೆಸರು ಹೇಳಿದ್ನಲ್ಲ, ದುರ್ಗ, ದುರಾವಾಸ, ದೇವ್ರ ಹೆಸರು ದುರ್ಗವು, ದುರಾವಾಸ ಎಲ್ಲ ಹೆಸರು ಇದೆ. ಅದು ದುರ್ವಾಸರಿಗೆ ಒಳ್ಳೆಯ ಹೆಸರು, ಅದು ಕೆಟ್ಟ ಹೆಸರಲ್ಲ. ಅದು ಹೆಸರು ಜಗತ್ತು ಎಲ್ಲ ಹೆಸರು ದೇವ್ರನ್ನ ಹೇಳುತ್ತೆ ಅಂದಮೇಲೆ ಕೆಟ್ಟ ಹೆಸರು ತಿರ್ಲಕ್ಕೆ ಸಾಧ್ಯ ಇಲ್ಲ. ಅದು ಕೆಟ್ಟವ್ರಿಗಿಟ್ಟ ಕೆಟ್ಟ ಹೆಸರು ಸಾರ್ಥಕ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? ಬರೀ ಹೆಸರು ತನ್ನಷ್ಟಕ್ಕೆ. ದುರ್ಯೋಧನ ಕೂಡ ಒಳ್ಳೆ, ಅದೇ ಮರೆತ ಹಿಂದೊಬ್ಬ ದುರ್ಯೋಧನ ಅಂತಿದ್ದ, ಅದೇ ಕುರುವಂಶದಲ್ಲೇ ಇದ್ದ, ದುರ್ಯೋಧನ ಅಂತ ಹೆಸರಿತ್ತು, ಭಾರಿ ಒಳ್ಳೆಯವನು ಅವನು. ಅವ್ರು ದುರ್ಯೋಧನ ಒಳ್ಳೆಯವನೇ ಆಗಿದ್ದ. ದುರ್ಯೋಧನ ಅಂದರೆ ಶತ್ರುಗಳಿಗೆ ಅಟ್ಯಾಕ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಅರ್ಥ ಅದಕ್ಕೆ. ಗೊತ್ತಾಯ್ತಾ? ಆದರೆ ಇವ್ರ ಪಾಲಿಗೆ ಏನಾಯ್ತು, ಎಲ್ಲ ದೂದು ಕೆಟ್ಟದಾಯ್ತು ಹೆಸರು. ಎಂಥ ಒಳ್ಳೆ ಹೆಸರು ಕೂಡ ಕೆಟ್ಟವ್ರಿಗಿದ್ರೆ ಏನಾಗುತ್ತದು, ಆ ಹೆಸರಿಗೆ ಅದು ಕೆಟ್ಟ ಹೆಸರು ತಂದ ಅಂತ ಹೇಳೋದಿಲ್ಲ. ಕೆಟ್ಟ ಹೆಸರು ತಂದ ಮನೆಗೆ ಅಂತ ಹೇಳ್ತಾರೆ. ಕೆಟ್ಟ ಹೆಸರು ಅದು ಒಳ್ಳೆ ಹೆಸರೇ ಕೆಟ್ಟದಾಗ ಮಾಡ್ದ ಅಂತ ಅರ್ಥ. ಅದೇ ರೀತಿಯೇ ಒಳ್ಳೆ ಹೆಸರು ತಂದ ಮನೆಗೆ ಅಂದರೆ ಏನರ್ಥ, ಆ ಹೆಸರು ಸಾರ್ಥಕ್ಕೆ ತಂದುಕೊಟ್ಟ ಒಳ್ಳೆ ಹೆಸರಿಗೆ. ಅವನಿಗೆ ಅದಕ್ಕೆ ವಂಶೋದ್ಧಾರಕ ಹಾಗಿರಬೇಕು ಯಾವಾಗ. ಸಾಮಾನ್ಯವಾಗಿರೋದು ಹೇಗೆ ಇವತ್ತು ಕೆಟ್ಟ ಹೆಸರು ತರೋ ಜನಗಳೇ ಜಾಸ್ತಿ ಇರೋದು. ಅದು ಯಾವುದು ಅಲ್ಲಿ ಎಲ್ಲ ಕಡೆಯಿಂದನೂ ವಿರುದ್ಧವಾಗಿರ್ತಾರೆ. ಆಚಾರ ವಿಚಾರ ಬಿಡೋದ್ರಿಂದ ಹೇಳಿದ ಪ್ರತಿಯೊಂದರಲ್ಲೂ ಅಗೇನೆಸ್ಟ್ ಇದ್ದರೆ ಏನು ಒಳ್ಳೆಯ ಹೆಸರು ಬರುತ್ತೆ ಅವರಿಗೆ, ಸಾಧ್ಯ ಇಲ್ಲ. ಯಾವುದು? ಹಾಂ, ಮದುವೆ ಕಾಲಕ್ಕೆ ಇದ್ದಿಲ್ಲ, ನೀವು ಅತ್ತೆ ಮದುವೆ ಆಯ್ತಲ್ಲ, ಭಾಳ ವರ್ಷ ಆಯ್ತು. ಯಾವಾಗಾಯ್ತು ಅದು? ಯಾವಾಗಾಯ್ತು ಹೇಳಿ ಹೋಗಲಿ? ಹಾಂ, ಯಾವಾಗಾಯ್ತು ಅದೇ ಅದು? ಅಲ್ಲ, ಕರೆಕ್ಟ್. ಆ ರಾಸು ಆಗೋ ಸಂದರ್ಭ ದಿಗ್ವಿಜಯಕ್ಕೆ ಹೋಗಿದ್ರಲ್ಲ, ಆಗ ರಾಹನ ಕೊಂದ ಮೇಲೆ ಮುಂದಿನ ಕೆಲಸ ಆಗಿತ್ತು. ಅದು ಇಂಪಾರ್ಟೆಂಟ್ ಇವೆಂಟ್ ಅದು. ಅದನ್ನು ಹೇಳಬೇಕಾದ್ರೆ ನಿತ್ಯ ವಯಸ್ಸುತ್ತೆ ನಿರ್ಮೃದನ್ನತ್ತೆ ಯತ್ನಂಬಿದರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ಸಂಧ್ವರೇವ ವಶಿವಿವದವೆಯನ್ ವಿಷ್ಣು ಪಕ್ಷದ್ ವಿಡೀಶಂ. ದೊಡ್ಡ ಇವೆಂಟ್ ಅದು. ರಾಜಸೂಯಾಶ್ವವೇದಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ಯಾತಕ್ಕೆ? ಅದು ಮಾಡಿದ್ದಕ್ಕೆ ಅದು ಯಾಗಾಗಿದ್ದರಿಂದ. ರಾಜಸೂಯಾಶ್ವವೇದ ಸಾಧ್ಯವಾಗಿದ್ದು ಯಾತಕ್ಕೋಸ್ಕರ? ದುರ್ಯೋಧನ ಒಬ್ಬ ಜರಾಸಂಧ ಸತ್ತಿದ್ದಕ್ಕೆ. ಕೊಂದಿದ್ದಾರು ಭೀಮಸೇನ. ಅದಕ್ಕೆ ಕೃಷ್ಣನಿಗೆ ಜರಾಸಂಧನ ವಧೆಯಿಂದ ಆದಷ್ಟು ಸಂತೋಷ ರಾಜಸೂಯಾಶ್ವವೇದ ಮಾಡಿದಾಗಲೂ ಆಗಲಿಲ್ಲ ಅಂತ ಹೇಳ್ತಾರೆ. ದೇವರಿಗೆ ವ್ಯತ್ಯಾಸ ಇಲ್ಲ, ಸುಮ್ಮನೆ ಕಂಪೇರ್ ಮಾಡೋಕ್ಕೆ ಹೇಳ್ತಾರೆ. ಅಷ್ಟು ಪ್ರಿಯವಾದ ಕೆಲಸವಾಗಿತ್ತು ಕೃಷ್ಣನಿಗೆ ಜರಾಸಂಧನ ವಧೆ. ಅದು ದುಷ್ಟರ ನಿಗ್ರಹ ದೇವರಿಗೆ ಅತ್ಯಂತ ಪ್ರಿಯ. ರಾಜ ಮಹಾರಾಜರು ದುಷ್ಟರ ನಿಗ್ರಹ ಮಾಡಬೇಕು, ಜ್ಞಾನಿಗಳು ದುರ್ಮತವನ್ನು ನಿರಾಕರಣೆ ಮಾಡಬೇಕು. ದುರ್ಮತ ಅಂದ್ರೇನು? ದುಷ್ಟ ಬೇರೆ, ದುರ್ಮತ ಬೇರೆ. ದುಷ್ಟನ ಒಂದು ಜೊತೆಗಿರುತ್ತೆ. ದುರ್ಮತ ಒಂದು ಟ್ರೆಂಡಾಗಿ ಡೆವಲಪ್ ಆಗುತ್ತೆ. ಆ ಸ್ಕೂಲ್ ಆಫ್ ಥಾಟ್ ಆಗಿಬಿಡೋದ್ರಿಂದ ಅನುಯಾಯಿಗಳೆಲ್ಲ ಏನಾಗಿಬಿಡ್ತಾರೆ, ದುಷ್ಟತನದ ಸಂಕೇತವಾಗಿಬಿಡ್ತಾರೆ. ಅದು ಭಾರಿ ಡೇಂಜರಸ್ಸು. ಒಬ್ಬನೇ ದುಷ್ಟ ಆಗೋದಕ್ಕೂ ದುಷ್ಟ ಕೂಟವನ್ನೇ ಕಟ್ಟೋದಕ್ಕೂ ಭಾಳ ವ್ಯತ್ಯಾಸ ಇದೆ. ದುಷ್ಟರು ಶಸ್ತ್ರಾಸ್ತ್ರದಿಂದ ಕಟ್ಟುತ್ತಾರೆ ಒಂದು ಕಡೆಗೆ, ವಿಚಾರದಿಂದ ದುರ್ಮತಗಳನ್ನು ಕಟ್ಟುತ್ತಾರೆ. ದುರ್ಮತ ಅಂದ ತಕ್ಷಣ ಯಾರ್ದೋ ಭುಜ ಬಿಟ್ಟು ನೋಡ್ಕೋಬೇಕಾಗಿಲ್ಲ. ಯಾಕೆ? ಲೋಕಹಿತಕ್ಕೆ ಕಾರಣವಾಗದೆ ಹೋದರೆ ಅದು ದುರ್ಮತನೇ, ಲೋಕ ಕಲ್ಯಾಣಕ್ಕೆ ಕಾರಣವಾದರೆ ಸನ್ಮತನೇ. ಅಷ್ಟೇ. ಅದು ಬ್ರಾಡ್ ಕಾನ್ಸೆಪ್ಟ್. ಅದಕ್ಕೆ ಸುಮ್ಮನೆ ಬರ್ತಿದ್ದ ಏನ ಅಂದರೆ ಬೇರೆ ಕ್ಷೇತ್ರಗಳು ಯಾರು ರೆಬೆಲ್ ಆಗ್ಲಿಕ್ಕೆ ಹೊರಟ್ರೆ ಆ ಜವಾಬ್ದಾರಿ ಇತ್ತಂತ. ರೆಬೆಲ್ ಆದರೂ ಅಂತ ಅರ್ಥ ಅಲ್ಲ ಅದಕ್ಕೆ. ರೆಬೆಲ್ ಆಗ್ಲಿಕ್ಕೆ ಹೊರಟ್ರೆ ಗೊತ್ತಾಯ್ತಾ? ಅದು ಯಾವ ರಾಜ್ಯ ದೊಡ್ಡದಾಗ್ತಾ ಹೋದಂತೆ ಏನಾಗುತ್ತೆ, ಮೇಂಟೆನೆನ್ಸ್ ಕಷ್ಟ ಆಗುತ್ತೆ. ಅವರು ಇದ್ದಿದ್ದಕ್ಕೆ ಒಬ್ಬ ಮುಖ್ಯ ವ್ಯವಸ್ಥೆ ಹೋದ ತಕ್ಷಣ ಅವ್ರು ಡಿಕ್ಲೇರ್ ಮಾಡಿಬಿಡ್ತಾರೆ, ಇನ್ಮೇಲೆ ನಾವೇನಲ್ಲ ಸಾಮಂತರಲ್ಲ, ನಮ್ಮದೇ ರಾಜ್ಯ ಶುರು ಮಾಡ್ತಾರೆ. ಮತ್ತೆ ಅವ್ರನ್ನ ಬಗ್ಗು ಬಡಿಬೇಕು. ಇವ್ರಿಗೆ ಆ ಸಮಸ್ಯೆ ಇಲ್ಲ. ಇವ್ರು ಅದು ಅವ್ರ ಪರಾಕ್ರಮ ಕೇಳೇ ಜನ ನಡಿ ಸಾಯ್ತಾಯಿದ್ರು. ಬಟ್ ಜವಾಬ್ದಾರಿ ಇರಲೇಬೇಕು. ಅದು
ಯಾರು ತಪ್ಪು ಮಾಡೋದಿಲ್ಲ ಅಂಥೇಳಿ ಆ್ಯಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ತೆಗಿಬೇಕು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ನಮ್ಮ ಯೂನಿವರ್ಸಿಟಿಗಳಲ್ಲಿ ಒಬ್ಬ ಹುಡುಗ ಇಲ್ಲದೆ ಹೋದ್ರು ಕೂಡ ಕೋರ್ಸನ್ನು ಏನು ಮಾಡ್ತಾರೆ, ಅಬಾಲಿಷ್ ಮಾಡೋದಿಲ್ಲ. ಒಬ್ಬಿಬ್ಬರಿದ್ರೆ ಭಯ ಅಲ್ಲ, ಅದು ಎಜುಕೇಷನ್ ನಾಳೆ ಅನುಕೂಲ ಆಗಬೇಕು. ಅದು ಹೋಯ್ತು ಅಂದರೆ ಮತ್ತೆ ಸ್ಟಾಫ್ ಎಲ್ಲ ನಿಂತು ಡಿಪಾರ್ಟ್ಮೆಂಟೇ ಮುಚ್ಚಿ ಹೋಗ್ಬಿಡುತ್ತೆ. ಜ್ಞಾನದ ವಿಂಗೆ ಕಟ್ಟಾಗಿಬಿಡುತ್ತೆ. ವೇಟ್ ಮಾಡಬೇಕಾದ್ರೆ. ಈ ಕೊರೋನಾ ಕಾಲಕ್ಕೆ ಎಷ್ಟೋ ಬಸ್ಗಳೆಲ್ಲ ಖಾಲಿ ಖಾಲಿ ಹೋಗಿ ಒಬ್ಬೊಬ್ರು ಕೂತ್ಕೊಂಡು ಹೋದವರು ಇದ್ದಾರೆ. ಹೇಳಿದ್ರೆ ಇಬ್ಬರೇ ಯಾರೇ ಇದ್ದೇ ಇಲ್ಲ, ಒಬ್ಬರೇ ಇದ್ದರು ಅಂತ ಹೇಳ್ತಾರೆ. ಓಡಾಡ್ತಿದ್ದಿಲ್ಲ ಜನ ಶುರುವಾದ ಮೇಲೆ. ಬಟ್ ನಿಲ್ಲಿಸ್ಬಿಟ್ರೆ ಹೋಗಿಬಿಡುತ್ತೆ ಆಮೇಲೆ ಅಂತೇಳಿ ಮೊದಲು ನಿಲ್ಲಿಸಿದ್ರು. ನಿಧಾನ ಶುರು ಮಾಡಿ ಕೊನೆಗೆ ಒಂದು ಸ್ಟೇಜ್ ಬಂತು. ಇನ್ನೂ ಫುಲ್ ಇರೋದಿಲ್ಲ ಸಾಮಾನ್ಯ. ದುಶ್ಯಾಸನಸ್ಯ ಆವಸತಂ ಸುಭದ್ರಾ ಅದಾಯಿತು. ಇಷ್ಟಾದ ಮೇಲೆ ಸೇನಾಪತಿ ಕೃಪ ಆಸೀದ್ಯುಯುತ್ಸು ಸಸಂಜಯೋ ವಿದುರಶ್ಚಾಂಬಿಕೇಯಂ ಪಾರ್ಥೇರಿತಾ ಪರ್ಯಚರನ್ ಸ್ವಯಂಚ ಸರ್ವೇ ಯಥಾ ದೈವತ ಮಾದರೇಣ. ಸೇನಾಪತಿ ಕೃಪ ಆಸೀತ್. ಕೃಪಾಚಾರ್ಯ ಎಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಡೆ ಶಸ್ತ್ರಾಸ್ತ್ರವನ್ನು ಹೇಳಿಕೊಡೋದು ಯಾರಿಗೆ, ರಾಜಕುಮಾರರಿಗೆ, ಯಾರಿಗೆಲ್ಲ ಕೂಡ. ಜೊತೆಗೆ ಸೇನಾಪತಿ ಕೆಲಸನೇ ಮಾಡೋದು. ದ್ರೋಣಾಚಾರ್ಯ ಸೇನಾಧಿಪತಿ ಆಗಿದ್ದೇನೆ ಯುದ್ಧದಲ್ಲಿ. ಆ ಥರ ಸೇನಾಧಿಪತಿ ಯುದ್ಧಕ್ಕೋಸ್ಕರ ಮಾಡೋದು ಬೇರೆ, ಸೇನಾಧಿಪತಿ ಯಾವಾಗಲೂ ಇರಲೇಬೇಕು, ಅದು ಪೋಸ್ಟ್ ಅದು ಇರಲೇಬೇಕು. ಇವತ್ತು ಎಲ್ಲ ಸರ್ಕಾರಗಳಿಗೆ ಇದ್ದೇ ಇರುತ್ತೆ. ಎಲ್ಲ ದೇಶದ ಸರ್ಕಾರಕ್ಕೂ ವ್ಯವಸ್ಥೆ ಇರಲೇಬೇಕು. ಹಾಗಿದ್ದರು. ಕೃಪಾಸೀತ್ ಯುಯುತ್ಸು ಸಸಂಜಯ. ನೋಡಿ, ಪಾಂಡವರು ಏನು ಮಾಡಲಿಲ್ಲ, ಈ ಕೌರವ ಯುದ್ಧ ಮಾಡಿದ್ದವ್ರು ಇವು ದೂರ ಕಳಿಸಲಿಲ್ಲ. ಯುದ್ಧ ಅಂಬೋದು ಏನದು, ಸ್ಪೋರ್ಟಿನ್ನೇ ಯುದ್ಧ ಮಾಡ್ತಾರೆ ಇವತ್ತು. ಯುದ್ಧನ ಸ್ಪೋರ್ಟಿವ್ ಸ್ಪಿರಿಟಲ್ಲಿ ತೊಗೋಬೇಕು ಅಂತ ಹೇಳ್ತಾರೆ. ಸ್ಪೋರ್ಟ್ ಅಂದ್ರೆ ಯುದ್ಧ. ಎಷ್ಟೋ ಜನ ಸಾಯ್ತಾರೆ ಪಾಪ, ಯಾರೋ ಸೋತು ಯಾರೋ ಗೆದ್ದಾಗ ಏನೋ ಹಾಕ್ತಾರೆ, ಏನೋ ಮಾಡಿಬಿಡ್ತಾರೆ. ಯುದ್ಧ ಕೂಡ ಹೇಗಿರಬೇಕು, ಆ ಯುದ್ಧದಕ್ಕಷ್ಟೇ ಯುದ್ಧ. ಅದಂತಾರೆ ಕೃಪಾಚಾರ್ಯರನ್ನ ಒಳ್ಳೆಯವರು. ಅವರು ಪ್ರಸಂಗ ಬಂದಿತ್ತು, ಅಲ್ಲಿದ್ದರು, ತೊಗೊಂಡ್ರು. ಅದೇ ಯಾವ ದೃಷ್ಟಿಯಿಂದ ಅವ್ರು ಸಸ್ಪೆಕ್ಟೂ ಮಾಡಲಿಲ್ಲ, ಅವರು ವಂಚನೆಯೂ ಮಾಡಲಿಲ್ಲ. ಇದರ ಅರ್ಥ ಮಾಡಿಕೊಂಡೆ ಗುಣಕ್ಕೆ ಹೇಗೆ ಬೆಲೆ ಕೊಡಬೇಕು ಎಂಬುದಕ್ಕೆ ಸಾಕ್ಷಿ. ಸೇನಾಪತಿ ಕೃಪ ಆಸೀತ್ ಯುಯುತ್ಸು ಸಸಂಜಯ ವಿದುರ ಚ ಅಂಬಿಕೆ. ಸ್ವಾರಸ್ಯ ಅಂದರೆ ಅಶ್ವತ್ಥಾಮಾಚಾರ್ಯರೆಲ್ಲ ಹೋಗಿದ್ದಾರೆ ಈಗಾಗಲೇ. ಅವ್ರ ಜೊತೆಗೆ ಹೋಗಲಿಲ್ಲ ಇವರು. ಹೊರಗೆ ಬಂದವರು ಹೊಡೆದು ಕೊಲ್ಲೋ ಕೆಲಸ ಮಾಡ್ತಾಯಿದ್ರು. ಅಶ್ವತ್ಥಾಮಾಚಾರ್ಯ ಯಾವಾಗ ಶಾಪಗ್ರಸ್ತರಾಗಿ ಹೊರಟೋಗ್ಬಿಟ್ರು, ಆಮೇಲೆ ಏನು ಮಾಡಲಿಲ್ಲ, ಅವರವ್ರು ಲಿಂಕ್ ಇಟ್ಕೊಳ್ಳಿಲ್ಲ. ಆಮೇಲೆ ಬರ್ತಾರೆ, ಒಂದು 1000 ವರ್ಷ ಕಳೆದ ಮೇಲೆ ಬರ್ತಾರೆ, ಮತ್ತು ಜೊತೆಗೇ ಇರ್ತಾರೆ. ಪಾರ್ಥೇರಿತಾ. ಆಮೇಲೆ ಇಷ್ಟು ಒಂದು ಕೆಲಸ ಆಯಿತು. ಯುಯುಸ್ಸು ಸಸಂಜಯ ವಿದುರ ಅಂಬಿಕೇಯಂ ಪಾರ್ಥೇರಿತಾ ಪರ್ಯಚರನ್ ಸ್ವಯಂಚ ಸರ್ವೇ ಯಥಾ ದೈವತಂ ಆದರೇಣ. ಉಳಿದವರು ಯುಯುತ್ಸು ಏನು ಮಾಡ್ತಿದ್ದ, ಸಂಜಯ್ ಏನು ಮಾಡ್ತಿದ್ದ, ವಿದುರ ಏನು ಮಾಡ್ತಿದ್ದ ಪ್ರಶ್ನೆ. ಯುಯುತ್ಸು ಯಾರತ, ಧೃತರಾಷ್ಟ್ರನ ಮಗನೇ, ಗಾಂಧಾರಿ ಮಗ ಅಲ್ಲ. ಸಂಜಯ ಇತರ ಪರಮಾಪ್ತ, ಸಂಜಯ ವಾಚ, ಗೀತೆ ಕೇಳಿದವರೆಲ್ಲ ಗೊತ್ತು. ವಿದುರ ಅಂತೂ ಸರಿಯೇ ಸರಿ. ಇವರು 3 ಜನ ಏನು ಮಾಡ್ತಾಯಿದ್ರು, ಅಂಬಿಕೇಯಂ. ಅಂಬಿಕೆ ಅಂದರೆ ಯಾರು, ಧೃತರಾಷ್ಟ್ರ, ಅಂಬಿಕೆಯ ಮಗ. ಅಂಬಾಲಿಕೆಯ ಯಾರು, ಪಾಂಡುರಾಜ. ಅಂಬಿಕೆಯ ಈತ. ವಿದುರ ಚ ಅಂಬಿಕೇಯಂ ಪಾರ್ಥೇರಿತ. ರಾಧೇಯ ಇದ್ದಾಗ ಅಂಬಿಕೇಯ. ಪಾರ್ಥೇರಿತಾ. ಇವರೆಲ್ಲ ಪಾರ್ಥೇರಿತಃ. ಪಾಂಡವರು ಹೇಳಿದರು, ನೀವು 3 ಜನ ಆತ ಸರಿಯಾಗಿ ನೋಡ್ಕೋಬೇಕು ಅಂತೇಳಿ. ಅವ್ರನ್ನೇ ಬಿಡುತ್ತೆ. ಯಾತಕ್ಕೆ ಬಿಟ್ಟರು ಅಂದರೆ, ಈತ ಯುಯುಸ್ಸು ಮಗನಾಗಿ ರೆಲೆವೆಂಟ್ ಆದ, ಸಂಜಯ ಭಾಳ ಆಪ್ತನಾಗಿ ರೆಲೆವೆಂಟ್ ಆದ, ವಿದುರ ತಮ್ಮನಾಗಿ ರೆಲೆವೆಂಟ್ ಆದ. ಹೀಗೆ 3 ಜನ ಕೂಡ ತುಂಬ ಬೇಕಾದವರು, ನೀವು ಆತ ಸರಿಯಾಗಿ ನೋಡ್ಕೊಳ್ಳಿ ಅಂತೇಳಿ 3 ಜನ ಕೆಲಸ ಕೊಟ್ಟರು. 3 ಜನ ಮುಖ್ಯ ಕೆಲಸ ಧೃತರಾಷ್ಟ್ರ ಯೋಗಕ್ಷೇಮ ನೋಡ್ಕೊಳ್ಳೋದೇನೆ. ಅವ್ರು ಹೇಗೆ ನೋಡಿಕೊಂಡ್ರು, ಸ್ವಯಂಚ ಸರ್ವೇ ಯಥಾ ದೈವತ ಮಾದರೇಣ. ಅವರೆಲ್ಲ ಮಾಡಿದರು. ಇಷ್ಟಾದರೂ ಪಾಂಡವರು ಸ್ವತಃನೂ ಮಾಡ್ತಾಯಿದ್ರು, ಬರೀ ಮಾಡಿ ಬಿಟ್ಬಿಡಲಿಲ್ಲ, ವ್ಯವಸ್ಥೆ ಮಾಡಿಬಿಟ್ಟು ಸ್ವತಃ ಏನು ಮಾಡ್ತಾಯಿದ್ರು. ಇದು ಭಾಳ ಇಂಪಾರ್ಟೆಂಟ್. ಇದು 2 ಅಂಶ ಇದೆ ಇದರಲ್ಲಿ. ಒಬ್ಬರೆಲ್ಲ 3 ಜನನ ಬಿಟ್ಟರು, ಸರಿಯಾಗಿ ನೋಡ್ಕೊಳ್ಳಿ ಅಂಥೇಳಿ. ಅದು ಯಾರು, ದುರ್ಯೋಧನ ಜನ್ಮದಲ್ಲಿ ಒಂದು ದಿವಸ ನೋಡ್ಕೊಂಡಿದ್ದಿಲ್ಲ, ತಂದೆ ತಾಯಿನ ಎಂದೂ ನೋಡ್ಕೊಂಡಿದ್ದಿಲ್ಲ. ಪಾಂಡವರು ನೋಡ್ಕೋತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಪ್ರದೇಹಿ ರಾಜ್ಯಂ ತವ ಸತ್ಸುತಾಯ. ನಾನು ಸಂಧಾನಕ್ಕೆ ಬಂದಿರೋದು ರಾಜ್ಯನ ಯಾರಿಗೋ ಕೊಡಿ ಅಂತಲ್ಲ, ನೀನು ಒಳ್ಳೆ ಮಗನಿಗೆ ಕೊಡು ಅಂತ ಹೇಳಕ್ಕೆ ಬಂದಿದ್ದೆ. ನೀನು ಒಳ್ಳೆ ಮಗನಿಗೆ ಕೊಡು. ಒಳ್ಳೆ ಮಗ ಅಂದರೆ ಯಾರು, ಧರ್ಮರಾಜ. ಅವ್ರಿಗೆ ಕೊಡಬೇಕು ನೀನು. ಅವರಿಗೆಲ್ಲ ಯಾಕೆ ಕೊಡ್ತೀಯ, ಕೆಟ್ಟ ಮಕ್ಕಳು. ಇವತ್ತು 100ಕ್ಕೆ ತುಂಬ ಜನ ಇವತ್ತು ಎಲ್ಲ ಎಕ್ಸೆಪ್ಷನ್ ಬಿಟ್ಬಿಟ್ರೆ ಇರೋದು ಹಾಗೇನೆ, ಬರೀ ಸ್ವಾರ್ಥದಲ್ಲಿರ್ತಾರೆ ಅಷ್ಟೇ. ಕೇಳಿದ್ರೆ ದುಡ್ಡು ಕೊಡ್ತೀನಿ ಬೇಕಾದ್ರೆ ಅಂತಾರೆ, ಹೊರತು ಬೇರೆ ಇಲ್ಲ. ಹೌದು ಹೌದು. ಹಾಂ, ಗಾಂಧಾರಿ ಮಗ ಅಲ್ವಲ್ಲ, ಗಾಂಧಾರಿ ಮಗ ಅಲ್ಲ ಆತ. ಆದ್ದರಿಂದನೇ ಇದಾಗಲಿಲ್ಲ. ಒಬ್ಬ ಯಾಕೆ ಪ್ರಶ್ನೆ ಕೇಳಿ ಸರಿ ಹೋಯ್ತು. ಆಕೆ
ನಮ್ಮ ಮಕ್ಕಳಲ್ಲಿ ಒಬ್ಬನಾರು ಯಾಕೆ ಬಿಡಲಿಲ್ಲ ಅಂತ ಕೇಳಿದರೆ ಯೂತ್ನ ಸೇರಿದ್ದಲ್ಲ ಅದು, ಅವಳ ಮಗ ಅಲ್ಲ. ಅಲ್ಲೂ ಕೂಡ ಒಂದು ಮಾತು ಹೇಳ್ಬೋದಾಗಿತ್ತು ಭೀಮಸೇನ, ಏನಂತ ಯೂಸ್ ಒಬ್ಬನಿಂದಲ್ಲ ನೋಡ್ಕೊಳ್ಳೋಕೆ ಸಾಕು ಅಂತ ಹೇಳ್ಬೋದಾಗಿತ್ತು. ಆದರೆ ಗಾಂಧಾರಿ ಏನು ಮಾಡ್ತಾಳೆ, ಯೂಸ್ ಇವ್ರ ಕಡೆ ಬಂದವನು ಯುದ್ಧಕ್ಕೆ. ಎಲ್ಲಿ ಶಿಫ್ಟ್ ಆಗಿದ್ದ? ಪಾಂಡವರ ಕಡೆಗೆ. ಆ ದೃಷ್ಟಿಯಿಂದ ಡಿಕ್ಲೇರೇ ಮಾಡಿದ್ದೆ ಯಾರ ಪರ ನಾನು ಅಂಥೇಳಿ. ಆದ್ದರಿಂದ ನಮಗೇನು ಉಪಯೋಗ ಬರ್ತಾನೆ ಅಂತ ಆಕೆ ಯೋಚನೆ. ಆಮೇಲೆ ಸರಿಗೋಯ್ತು. ಆ ಕಾಲಕ್ಕೆ ಟೆಂಪ್ಟ್ ಆಗಿಬಿಟ್ಟು ಶಾಪ ಕೊಟ್ಟರು. ಸಸಂಜಯೋ ಯಾರಿಗೆ? ಕೃಷ್ಣನಿಗೆ, ಭೀಮಾದಿಗಳಿಗೆಲ್ಲ. ವಿದುರಶ್ಚ ಅಂಬಿಕೆಯಂ, ಅದರಿಂದ ಎಲ್ಲ ಹೆಚ್ಚಿನ ತಪಸ್ಸು ಕಳ್ಕೊಂಡ್ಬಿಟ್ರು. ಪಾರ್ಥೇರಿತಾ ಪರ್ಯಚರನ್ ಸ್ವಯಂಚ ಸರ್ವೇ ಯಥಾ ದೈವತ ಮಾತರೇಣ. ಪಾಂಡವರು ತಾವೂ ಸಹ ಏನು ಮಾಡ್ತಾಯಿದ್ರು? ಆ ಥರ ಸೇವೆ ಮಾಡಿದರು. ಹೇಗೆ ಮಾಡಿದರು? ಯಥಾ ದೈವತಂ, ದೇವ್ರು ನೋಡ್ಕೊಂಡು ಅಂತ ಹೇಳ್ತಾರೆ. ತಂದೆ ನೋಡ್ಕೊಂಡು ಸಾಕಾಗಿತ್ತು. ಏನು ನೋಡಿಕೊಂಡು ಸಾಕಾಗಿತ್ತು? ಯಾಕೆ ಪದ ಉಪಯೋಗಿಸಿದರು? ಪಿತೃದೇವೋಭವ ಮಾತಿದೆ. ಅಂದರೆ ನಮಗೇನಿಸುತ್ತೆ ಒಂದು ದೃಷ್ಟಿಯಿಂದ, ಇದು ಅಂಥ ದುಷ್ಟರ ತಂದೆಗೆ ಸ್ವತಃ ಎಷ್ಟೋ ಇದರಲ್ಲಿ ಪಾಲ್ಟ್ ಆಗಿದೆ. ಆದರೆ ಅವು ಎಲ್ಲ ಇದರಲ್ಲಿ ಪಾಲ್ಟ್ ಧೃತರಾಷ್ಟ್ರ ಹೇಗೆ ನೋಡಿಕೊಂಡ್ರು ಅಂತ ಕೇಳಿದರೆ, ಎರಡು ಭಾಗ. ವ್ಯಕ್ತಿಯಾಗಿ ಒಂದು ಪೋಸ್ಟ್ ಒಂದಿದೆ, ದೊಡ್ಡಪ್ಪ ಅಂತ ಒಂದು ಜಾಗ ಇದೆ, ಅದು ಡ್ಯೂ ರೆಸ್ಪೆಕ್ಟ್ ಕೊಟ್ಟು ನೋಡಿಕೊಂಡ್ರು. ಅರ್ಥ ಆಯ್ತಾ ಈಗ? ಆ ದೃಷ್ಟಿಯಿಂದ ಅದೇ ದೇವತಾ ಸನ್ನಿಧಾನ. ಅಲ್ಲಿ ದೇವತಾ ಸನ್ನಿಧಾನ ಬಹಳ ಮುಖ್ಯ. ಡಿ ಸಿ ಕರಪ್ಟ್ ಇದ್ದಾನೆ ಅಂತ ತಿಳ್ಕೊಬೇಡ. ಡಿ ಸಿ ಸಸ್ಪೆಂಡ್ ಮಾಡೋದಕ್ಕೆ ಪೋಸ್ಟ್ ಸಸ್ಪೆಂಡ್ ಆಗೋದಿಲ್ಲ. ಪೋಸ್ಟೇ ಅದು ಅಧಿಕೃತವಾದ ಪೋಸ್ಟು. ಇನ್ನೊಬ್ಬರು ಬಂದಾಗ ಅವನು ಮತ್ತೆ ಸಸ್ಪೆಂಡ್ ಆಗ್ತಾನೆ ಅಂತ ತಿಳ್ಕೊಬೇಕಾಗಿಲ್ಲ. ಒಳ್ಳೆಯನು ಬರ್ಬೋದು, ಮುಗಿದೋಯ್ತು. ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಯಾವಾಗ. ಅದಕ್ಕೆ ಯಥಾ ದೈವತ ಮಾದಾರೇಣ. ಒಂದು ದೃಷ್ಟಿಯಿಂದ ಇದು ಪಿತೃದೇವೋಭವ ಅನ್ನೋದಕ್ಕೆ ವ್ಯಾಖ್ಯಾನ ಇದ್ದಾಗೆ. ಪಿತೃದೇವೋಭವ ಮಾತಿಗೆ ಒಳ್ಳೆಯ ದೃಷ್ಟಾಂತ ಇದೆ. ತಂದೆ ಎಷ್ಟೋ ಜನ ಹೇಳ್ತಾರೆ, ತಂದೆ ಭಾರಿ ಕೆಟ್ಟವನು, ಏನು ಮಾಡಬೇಕು ಅಂತ ಕೇಳಿದರೆ, ಸರಿ ಕೆಟ್ಟವನು ಅಂತೇಳಿ ಆತನ ಕೆಟ್ಟತನ ನೀವು ಒಪ್ಪಬೇಡಿ, ಆದರೆ ತಂದೆ ಬಂದರೂ ಒಪ್ಪಬೇಕು. ಏನು ಮಾಡಬೇಕಂದ್ರೆ ವ್ಯವಸ್ಥೆ ಮಾಡಬೇಕು, ಸುರಕ್ಷಿತ ಇರೋ. ಇನ್ನೂ ಭಾಳ ಸ್ವಾರಸ್ಯ ಇದೆ, ತುಂಬ ಜನ ಗಮನಿಸಿಲ್ಲ ಅದನ್ನು. ಇವತ್ತು ಯಾರು ಪಾಲನೆ ಮಾಡ್ತಾ ಇಲ್ಲ ಅದನ್ನು. ಶಾಸ್ತ್ರ ಹೇಳ್ತದೆ, ನಾವು ಕೇಳ್ತೇವೆ ಇವತ್ತು ಓಡಿ ಹೋಗೋದು ಕತೆ ಕಾಮನ್ ಆಗಿಬಿಟ್ಟಿದೆ. ಮಗಳು ಆ ರೀತಿ ಹೊರಟೋದ್ರೆ ನಮ್ಮಲ್ಲಿ ಅಭ್ಯಾಸ ಏನು ಬಂದಿದೆ ಈಗ? ಸಾಮಾನ್ಯವಾಗಿ ಅವ್ರು ಬಿಟ್ಟುಬಿಡ್ತಾರೆ ಅಷ್ಟೇ. ಈಗಂತೂ ಬಿಡೋ ಪದ್ಧತಿ ಹೋಗಿಬಿಟ್ಟಿದೆ, ಅದಿಲ್ಲ. ಅದು ಬಿಟ್ಟುಬಿಡ್ತಾಯಿದ್ರು. ಆದರೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ರಕ್ಷಣೆ ವ್ಯವಸ್ಥೆ ಮಾಡಿ ಫಸ್ಟು ಅಂತ ಹೇಳ್ತಾರೆ. ಬೆಳಿ ಅಕಸ್ಮಾತ್ ಅಲ್ಲಿ ಹೋದರೆ ಧರ್ಮ ಹೋಯಿತು, ಇಟ್ಕೊಂಡ್ರೆ ಮನೆ ಸಾಂಕರ್ಯ ಆಗ್ತದೆ. ಅದಕ್ಕೇನು ಮಾಡಬೇಕಾಗ? ರಕ್ಷಣೆ ವ್ಯವಸ್ಥೆ ಮಾಡಬೇಕು ಅವರಿಗೆ. ಇಲ್ಲದೆ ಹೋದರೆ ಅವ್ರಿಗೆ ಇನ್ನೂ ಹೆಚ್ಚು ಕೆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗತ್ತೆ. ಇವತ್ತು ಕಳ್ಳರು ಜೈಲಲ್ಲಿ ಯಾತಕ್ಕೆ ಇಡ್ತಾರೆ? ಒಂದು ಸಮಾಜಕ್ಕೆ ಅವರಿಂದ ತೊಂದರೆ ಆಗಬಾರ್ದು. ಮತ್ತು ಅನ್ನ ಬಟ್ಟೆ ಕೊಡ್ತಾರೆ ಯಾತಕ್ಕೆ? ಅವರು ಬದುಕಬೇಕು. ಇವತ್ತು ಅವರು ಬದುಕಬೇಕು. ಎರಡು ಅಂಶ ಇದೆ ಈಗ. ಅದನ್ನು ತುಂಬ ಜನ ಫಾಲೋ ಮಾಡೋದಿಲ್ಲ, ಪ್ರತ್ಯೇಕ ಇಟ್ಟುಬಿಟ್ಟು. ಆ ರೀತಿ ಆದಾಗ ಇವತ್ತು ಒಂದು ತಪ್ಪಿ ಹೋಗ್ತಾಯಿತ್ತು. ಅನೇಕ ದುರಂತ ಒನ್ಸ್ ಫಾರ್ ಆಲ್ ಹೋಗಿಬಿಡೋದು ತಪ್ತಾಯಿತ್ತು. ಹಾಗಾಗಿದ್ದರಿಂದ ವ್ಯವಸ್ಥೆ ಅದಕ್ಕೇ ಸರಿಯಾಗಿ ನೋಡ್ಕೊತಿದ್ದಾರೆ. ಧೃತರಾಷ್ಟ್ರರನ್ನು ಸರಿಯಾಗಿ ನೋಡಿಕೊಳ್ಳೋ ಮೂಲಕ ಅವನು ಸ್ವರೂಪತಃ ಒಳ್ಳೆಯವನು. ಪಾಂಡವರಿಗೆ ಗೊತ್ತಿದೆ ವಿಷಯ. ಸ್ವರೂಪತಃ ಒಳ್ಳೆಯವರು ನಮ್ಗೆ ಗೊತ್ತಿಲ್ಲದೆ ಹೋದರೂ ಕೂಡ ತಂದೆ ತಾಯಿ ನೋಡ್ಕೊಳ್ಳೋ ಜವಾಬ್ದಾರಿ ನಮಗಿದೆ ಅಂತ ಹೇಳ್ತಾರೆ. ಎಲ್ಲ ವ್ಯವಸ್ಥೆ ಇವತ್ತು ಕೋರ್ಟ್ ಕೂಡ ಹೇಳುತ್ತೆ, ಸುಪ್ರೀಂ ಕೋರ್ಟು ಹೇಳಿದೆ ಏನಂತ, ಅದು ಹಕ್ಕದು, ತಂದೆ ತಾಯಿಗಳ ಹಕ್ಕದು ಕೇಳೋದು. ಅವ್ರು ಕೊಡದೆ ಹೋದರೆ ಕೋರ್ಟ್ ಕೊಡಿಸುತ್ತೆ ಅಂತ ಹೇಳ್ತಾರೆ. ಈ ಹೆಂಡತಿ ಜೀವನಾಂಶ ಕೊಡೋದಿಲ್ಲ, ಇದಾದರೆ ಡೈವರ್ಸ್ ಮಾಡ್ಕೊಂಡಾಗ ಅದು ಯಾಕೆ ಕಮಿಟ್ಮೆಂಟು? ಇದು ಹಕ್ಕು. ಅದಕ್ಕಿಂತ ದೊಡ್ಡ ಕಮಿಟ್ಮೆಂಟ್ ಇದು. ಅದು ಲಿಮಿಟ್ ಇದೆ, ಲಿಮಿಟ್ ಇಲ್ಲ ಇದಕ್ಕೆ. ನೋಡ್ಕೊಳ್ಳೇಬೇಕು. ಮುಂದೆ ನೋಡ್ಕೊಳ್ಳೋರು ಯಾರಿದ್ದಾರೆ ಅವರಿಗೆ? ಯಾರೂ ಇಲ್ಲ. ಆದರೆ ಎರಡನೇ ಮದುವೆ ಮಾಡ್ಕೊಂಡ್ರಿಲ್ಲ, ಮದುವೆ ಮಾಡಿಕೊಂಡ್ರೆ ಮತ್ತೆ ಕೊಡೋದಿಲ್ಲ. ಡೈವರ್ಸ್ ಆಗಿ ಹಾಗೇ ಇದ್ದರೆ ಕೊಡಬೇಕು. ಮದುವೆ ಮಾಡಿಕೊಂಡ್ರೆ ಪ್ರಶ್ನೆ ಬರಲಿಲ್ಲ, ಈಗ ಅನಾಥಳಲ್ಲ ಈಗ, ಆದ್ದರಿಂದ ಕೊಡಬೇಕು. ಯಥಾ ದೈವತ ಆಧಾರೇಣ. ಆಧಾರೇಣ ಅಂದರೆ ಪ್ರೀತಿಯಿಂದ ನೋಡಿಕೊಂಡ್ರೆ ಹೊರತು ಏನೋ ತಿಂದ್ಕೊಂಡು ಹೋಗೋದು ಕೊಟ್ಟಿದ್ದಲ್ಲ, ಪ್ರೀತಿಯಿಂದನೇ ನೋಡಿಕೊಂಡ್ರು. ಇದು ಒಂದು ದೃಷ್ಟಿಯಿಂದ ಪಾಂಡವರು ಎಷ್ಟು ವಿಶಾಲ ದೃಷ್ಟಿ ಇಟ್ಕೊಂಡಿದ್ರು ನೋಡಬೇಕಾದ್ರೆ. ನಿರೂಪ ಕೃಷ್ಣ ಅದನ್ನೆಲ್ಲ ಡೀಟೇಲ್ಸ್ ಕೊಡಬೇಕಾಗಿದ್ದಿಲ್ಲ, ಕೊಟ್ಟೋದಕ್ಕೆ ಕಾರಣ ಅದು ಪಾಂಡವರ ದ್ವೇಷ ಎಂದು ತಾತ್ವಿಕ ದ್ವೇಷವಾಗಿತ್ತೆ ಹೊರತು ವೈಯಕ್ತಿಕ ದ್ವೇಷ ಮಾಡ್ಕೊಂಡಿರಲಿಲ್ಲ. ಆ ರೀತಿ ಬದುಕಿದಾಗ ಏನಾಗುತ್ತಾಗ ಸಮಾಜ ಸುಖವಾಗಿರುತ್ತೆ. ಇದು ವಂಶ ಪಾರಂಪರ್ಯ ದ್ವೇಷ ಬೆಳೆಯಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಅಪರಾಧಿಗಳನ್ನು ದೂರ ಮಾಡೋದು ಬೇರೆ, ಇವ್ರನ್ನ ದೂರ ಮಾಡೋದು ಬೇರೆ, ಅಪರಾಧಕ್ಕೋಸ್ಕರ ದೂರ ಮಾಡೋದು ಬೇರೆ. ಅಪರಾಧ ಇಲ್ಲ, ಈಗ ಸಮಸ್ಯೆ ಇಲ್ಲ. ಹಾಂ, ಇಲ್ಲಿ ಯಾರು ಯಾಕೆ ಅದಕ್ಕೆ ಬರಲಿಲ್ಲ ಅಂತ ಹೇಳ್ತಿರೋದು. ಭೀಮ ವೈಯಕ್ತಿಕ ದ್ವೇಷ ಮಾಡೋ ವ್ಯಕ್ತಿ ಅಲ್ಲ. ಹೌದು 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 ಹೌದು. ಏನು ಬರಬೇಕಾಗಿತ್ತು? ತಪ್ಪು ಯಾರದು ನಿಮ್ಮ ಪ್ರಕಾರ? ಈಗ
ಹಾಂ ಅಷ್ಟೇ. ಅದು ಆತನಿಗಿದೆ, ಇವರಿಗಿಲ್ಲ. ನಾನು ಹೇಳ್ತಿರೋದು ಪಾಂಡವರಿಗಿಲ್ಲ ಅಂತ ಹೇಳ್ತಿರೋದು, ಧೃತರಾಷ್ಟ್ರನಿಗಿಲ್ಲ ಅಂತಲ್ಲ. ಧೃತರಾಷ್ಟ್ರನ ಒಳಗೆ ಇದೆ, ಇನ್ನೂ ಪೂರ್ತಿ ಹೋಗಿಲ್ಲ ಇನ್ನೂ ಆತಗೆ, ಗೊತ್ತಾಯ್ತಾ, ಇನ್ನೂ ಇಂತ ಇಟ್ಕೊಂಡಿದ್ದಾನೆ. ಆದರೆ ಇವರಿಗೇನೂ ಇಲ್ಲ. ಇದು ತುಂಬ ದೊಡ್ಡದು. ನರಸಿಂಹದೇವರೇ ಹಿರಣ್ಯಕಶಿಪುವಿನ ಮಗ ಎಂಬ ಕಾರಣಕ್ಕೆ ತ್ವರೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅವನು ಒಬ್ಬನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಅವತಾರ ಮಾಡಿ ಬಂದ ಅಂತ ಹೇಳಿದರೆ ದೇವರು ಎಷ್ಟು ಗುಣಗ್ರಾಹಿ, ಎಷ್ಟು ಭಕ್ತವತ್ಸಲ ಅಂತ ಗೊತ್ತಾಗುತ್ತೆ. ಇದರಿಂದ ನಮಗೇನು ಗೊತ್ತಾಗುತ್ತೆ? ಎರಡು ಅಂಶ. ನಮ್ಮ ಮನೇಲಿ ಯಾರೂ ಸಂಧ್ಯಾವಂದನೆ ಮಾಡಲಿಲ್ಲ, ಶುರು ಮಾಡ್ದ. ದೇವರು ಅಕ್ಸೆಪ್ಟ್ ಮಾಡ್ತಾನೆ ಇದನ್ನು ಅಂತ ಕೇಳಿದರೆ ಮಾಡ್ತಾನೆ. ಯಾಕೆ? ದೇವರು ಗುಣ ಮೆಚ್ತಾನೆ, ಇನ್ಯಾವುದು ನೋಡೋದಿಲ್ಲ, ಆದ್ದರಿಂದ ಖಂಡಿತ ಮೆಚ್ತಾನೆ. ಒಂದು ಪಾಯಿಂಟ್. ಅದೇ ಇನ್ನೊಂದು ಪಾಯಿಂಟ್ ಏನು ಬರುತ್ತೆ? ಇವ್ರ ಮನೇಲಿದ್ದೇನೆ, ನಾನೇ ದುಷ್ಟ, ಈ ಚೇಂಜ್ ಆದರೆ ದೇವರು ಸ್ವೀಕಾರ ಮಾಡ್ತಾನೋ? ಮಾಡ್ತಾನೆ. ನಾವು ದುಷ್ಟರ ಜೊತೆಗಿದ್ದೇವೆ ಒಂದು ಭಾಗ. ಇನ್ನೊಂದು ಭಾಗ ನಾವೇ ದುಷ್ಟಿಪಾಲಾದರೂ ದುಷ್ಟರೇ. ಜೀವೋದ್ವಯಾವೇಶದಿಂದ ಏನು ಮಾಡಿದ್ರು ಅವರು? ಜೀವೋದ್ವಯಾವೇಶ ದುಷ್ಟತನಕ್ಕೆ ಒಂದು ಕಾರಣ. ಯಾಕೆಂದರೆ ಅವಸರಾವೇಶ ಬಂದಾಗ ಇನ್ನೊಂದು ಕಾರಣ. ಕರ್ಣನಲ್ಲಿ ಜೀವೋದ್ವಯ ಇಲ್ಲ, ಅವಸರಾವೇಶ ಬಂದಿದೆ. ಜೀವೋದ್ವಯ ಆವೇಶದ ಕೇಸ್ ಬೇರೆ, ಅವಸರಾವೇಶದ ಕೇಸ್ ಬೇರೆ. ಅವಸರಾವೇಶ ಕೇಸಿನಲ್ಲೂ ಕೂಡ ತಪ್ಪು ಮಾಡಲಿಕ್ಕೆ ಅವಸರವೇ ಕಾರಣ. ಯಾರನ್ನ ತೆಗಿಬೇಕು ನಾವೀಗ? ಅವಸರನ್ನು ಬದಲಾಯಿಸ್ಬೇಕೇ ಹೊರತು ಆತನ ಕೊಲ್ಲಬಾರ್ದು. ಈ ರೋಗನ ಕೊಲ್ಲಬೇಕೋ ರೋಗಿನ ಕೊಲ್ಲಬೇಕೋ? ರೋಗಿನೇ ಕೊಂದ್ಬಿಟ್ಟೆ, ಇನ್ನೂ ದೊಡ್ಡ ಕೆಲಸ ಮಾಡಿದೆ ಅನ್ನಬಾರ್ದು. ಮತ್ತೆ ರೋಗಿನೇ ಕೊಂದು ಹಾಕಿಬಿಟ್ಟೆ, ಎಷ್ಟು ಗ್ರೇಟ್ ಅಂತ ಹೇಳೋದಿಲ್ಲ, ತಪ್ಪದು. ವೈದ್ಯರ ಕೆಲಸ ಹೇಗೋ ಹಾಗಿರ್ಬೇಕು. ಇವತ್ತು ಪ್ರಶ್ನೆ ಕೇಳಿದಾಗ ಪ್ರಶ್ನೆಗೆ ಉತ್ತರ ಕೊಡಬೇಕೇ ಹೊರತು ವ್ಯಕ್ತಿ ದ್ವೇಷ ಅಲ್ಲ. ಅದು ವ್ಯಕ್ತಿ ದ್ವೇಷ ಆದರೆ ತಪ್ಪಾಗತ್ತೆ. ಪ್ರಶ್ನೆಗೆ ಉತ್ತರ, ಅದನ್ನೇ ವಾದಕಥಾ ಅಂತ ಕರಿತೀವಿ. ಪಾಂಡವರು ಎಷ್ಟು ತಾತ್ವಿಕವಾಗಿದ್ದರು ಎಂಬುದಕ್ಕೆ ಇದೆಲ್ಲ ಡೀಟೇಲ್ಸ್ ಬೇಕು ನಮಗೆ. ಬೇರೆ ಯಾರೇ ಆಗಿದ್ದರೂ ಕೂಡ ಅವ್ರು ಧೃತರಾಷ್ಟ್ರ ಮಾಡಿದ ಸಂಚಿಗೆ ಅಷ್ಟು ಎಷ್ಟೆಷ್ಟು ಕುರಿತೇನೆ ಹೇಳ್ತಾಳೆ. ಎಷ್ಟು ತಪ್ಪುಗಳು ಸೀರೀಸ್ ಅದು. ಒಂದು ಆತ ತಾಯಿಗಳು ಮಕ್ಕಳು ಆತ ತಾಯಿನ ಸಪೋರ್ಟ್ ಮಾಡಿದ ತಂದೆ ಈತ. ಆದ್ದರಿಂದ ನಾರಾಯಣ ದುಡ್ಡು ತದನು ಬಂದೇಳಿ ಸೇರ್ತಾನೆ ಈತ. ಸ್ವಂತ ತಂದೆಯಾಗಿ ಫಸ್ಟ್ ವಿಕ್ಟಿಮ್ ಆತನೇ ಆಗೋದು. ಅಂಥವನ್ನ ಅಷ್ಟು ಬ್ರಾಡ ನೋಡಬೇಕಾದ್ರೆ ಪಾಂಡವರು ರಾಜ್ಯದ ಆಸೆ ಬರೋದಾಗಿದ್ದರೆ ಮತ್ತು ಇವರೆಲ್ಲ ಓಡಿಸ್ಬಿಡ್ತಿದ್ರು ಪೂರ್ತಿ, ಒಬ್ಬೊಬ್ಬರು ಇಟ್ಕೊತಿದ್ದಿಲ್ಲ. ಇವರು ಎಲ್ಲರೂ ಬಿದ್ದು ಸಾಯಲಿ ಅಂತಿದ್ರು, ಮಾಡಲಿಲ್ಲ ಹಾಗೆ. ಇದು ಪಾಂಡವರ ಕೇವಲ ತಾತ್ವಿಕವಾದ ಹಿನ್ನೆಲೆಯಲ್ಲಿ ಅವರ ಯುದ್ಧ ನಡೀತೆ ಹೊರತು ದುರ್ಯೋಧನಂತೆ ರಾಜ್ಯದಾಸೆ ಇತ್ಯಾದಿ ಅವರಿಗಿರಲಿಲ್ಲ. ರಾಜ್ಯದಾಸೆ ಯುದ್ಧ ಮಾಡೋದಾಗಿದ್ದರೆ ಧರ್ಮರಾಜ ಯುದ್ಧ ತ್ಯಾಗ ರಾಜ್ಯ ತ್ಯಾಗ ಮಾಡಲಿಕ್ಕೆ ಹಾಕೋತಿದ್ದ. ಮೊದಲೇ ಕೆಲಸ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತು, ಮಾಡಲಿಲ್ಲ. ಯಾರು ಬಿಟ್ಟರು? ಇಲ್ಲ ಇಲ್ಲ, ಹಾಂ ಅಲ್ಲ, ಅದಕ್ಕೇನು ಮಾಡಿದ್ದಾರೆ? ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಸರಿಯಾಗಿ ನೋಡ್ಕೋತಾ ಇದ್ದಾರೆ. ಆದರೆ ಸ್ವರೂಪ ಗೊತ್ತಿದೆ, ಅದು ಅವ್ರ ಪಾಯಿಂಟ್. ಸ್ವರೂಪ ಗೊತ್ತಿಲ್ಲದೆ ಹೋಗಿದ್ದರೆ ನೋ ಕಾಂಪ್ರಮೈಸ್. ಅವನು ಅಪರಾಧಿನೇ. ಆದರೆ ಇಲ್ಲಿ ಹಾಗಲ್ಲ, ಅಪರಾಧಿ ಎಲ್ಲರೂ ಮಾಡೋಂಗಿಲ್ಲ ಕೆಲಸನ. ನಮಗೆಲ್ಲ ಆ ರೀತಿ ಯಾಕೆ ಮಾಡಬಾರ್ದು ಅಂದರೆ ನಮಗೆ ಸ್ವರೂಪ ಗೊತ್ತಿಲ್ಲ. ಅರ್ಥ ಆಯ್ತಾ? ಸ್ವರೂಪ ಗೊತ್ತಿಲ್ಲ, ಆದ್ದರಿಂದ ತಪ್ಪು ಅಂತ ಹೇಳಬೇಕೆ ಹೊರತು ಸ್ವರೂಪಕ್ಕೆ ಗಟ್ಟಿಸಬಾರ್ದು. ಆ ಸ್ವರೂಪ ಗೊತ್ತಿದ್ದಾಗ ಏನು ಮಾಡಬೇಕು? ಸ್ವರೂಪ ಗೊತ್ತಿದ್ದಾಗ ಅವನೇ ತ್ಯಾಜ್ಯ. ಇವತ್ತು ಬದನೆಕಾಯಿ ಅಂತ ಗೊತ್ತಿದೆ, ಏನು ಮಾಡಬೇಕಾಗ? ಏನು ಮಾಡಬೇಕು? ತ್ಯಾಗನೇ ಮಾಡೋದು. ತೊಳ್ಕೊಂಡು ತೊಗೋಬೋದಾ? ಇಲ್ಲ, ತೊಳ್ಕೊಂಡು ಗೋಮಯ ಹಾಕಿ ತೊಳೆದ್ರೂ ಹೋಗೋದಿಲ್ಲ. ಗೋಮಯ ಗೋಮೂತ್ರ ಹಾಕಿ ಒಂದು ದಿವಸ ನೆನೆ ಇಟ್ಟರು ಕೂಡ ಏನೂ ಹೋಗೋಲ್ಲ. ಇನ್ನೊಬ್ರು ಏನು ಮಾಡಿದ್ರು, ಯಾವುದೋ ಒಂದು ಒಳ್ಳೆ ತರಕಾರಿ ತಂದು ಹಾಕಿದ್ರು. ಅವ್ನು ಹ್ಯಾಕೆ ತಂದ ನಮಗೆ ಗೊತ್ತಿಲ್ಲ. 4 ಕೊಡ ನೀರು ಸುರಿದ್ರು ಮುಗಿದೋಯ್ತು. ಗೊತ್ತಾಯ್ತಾ? ಯಾಕೆ? ಅದು ಇದು ಬದನೆಕಾಯಲ್ಲಿ ದೋಷ ಎಲ್ಲಿದೆ? ಅದರೊಳಗೆ ಇದೆ, ಸ್ವರೂಪದಲ್ಲೇ ಇದೆ. ಇದು ಒಳಗಿಲ್ಲ, ಎಲ್ಲಿದೆ? ಇದು ಹೊರಗಿದೆ. ಆದ್ದರಿಂದ ಮಾಡೋಕ್ಕೆ ಬರುತ್ತೆ. ನಮಗೆ ಗೊತ್ತಿದ್ದಾಗ ಮಾಡಬೇಕು, ಗೊತ್ತಿಲ್ಲ ಹೋದಾಗ ಮಾಡಬಾರ್ದು. ಅಷ್ಟರ ಮಟ್ಟಿಗೆ ನಾವು ದ್ವೇಷ ಮಾಡಬೇಕೇ ಹೊರತು ವ್ಯಕ್ತಿನೇ ದ್ವೇಷ ಮಾಡೋಕ್ಕೆ ಬರೋದಿಲ್ಲ. ಯಾರನ್ನೂ ಮಾಡಬಾರ್ದು, ಯಾವ ಕಾರಣಕ್ಕೂ ಮಾಡಬಾರ್ದು. ಬರೀ ತಾತ್ವಿಕ ವಿಚಾರಣೆ ಮುಂದಿರಬೇಕು. ನಮಗೆ ಸ್ವರೂಪ ಗೊತ್ತಿಲ್ಲ, 100% ಗೊತ್ತಿರೋದ್ರಿಂದ ನಾವು ಟು ದಿ ಪಾಯಿಂಟ್ ಎಷ್ಟೋ ಅಷ್ಟೇ. ಅವ್ರಿಗೆ ಗೊತ್ತಿತ್ತಾದರೆ ಸ್ವರೂಪಕ್ಕೆ ಅಟ್ಯಾಕ್ ಮಾಡ್ತಾರೆ. ವೈದ್ಯಕ್ಕೂ ನಮಗೂ ಹಾಗೆ ಅರ್ಥ ಆಗುತ್ತೆ. ನಮಗೆ ರೋಗ ಅಷ್ಟೇ. ಜ್ವರ ಇದು ಯಾವ ಜ್ವರ ನಮಗೆ ಗೊತ್ತಿಲ್ಲ, ಡಾಕ್ಟ್ರ್ ಪರೀಕ್ಷೆ ಮಾಡ್ತಾರೆ ಇಂಥ ಜ್ವರ ಅಂತ ಹೇಳ್ತಾರೆ. ಅವನಿಗಿರೋ ರೈಟ್ ನಮಗಿಲ್ಲ. ಡಾಕ್ಟ್ರು ಟ್ರೀಟ್ ಮಾಡಬೇಕಾದ್ರೆ ರೋಗಿ ಸತ್ರ ಏನಲ್ಲ, ಮರ್ಡರ್ ಅಲ್ಲ. ಅದು ಉಳಿದವರು ಟ್ರೀಟ್ ಮಾಡಿ ಬದುಕಿದ್ರು ಮರ್ಡರ್ ಇದ್ದಾಗ ಲೆಕ್ಕ. ಅರ್ಥ ಆಯ್ತಾ? ಭಾರಿ ಸ್ವಾರಸ್ಯ ಅದು. ಇನ್ನೊಬ್ರು ಯಾರು ಔಷಧಿ ಕೊಟ್ಟ ವಾಸಿ ಆಗಿಬಿಡ್ತಾರೆ. ಅವನು ಡಾಕ್ಟ್ರ್ ಅಲ್ಲ, ಅವನು ಅನಾಥರೈಸ್ಡ್. ಅದಕ್ಕೆ ಏನು ಮಾಡ್ತಾರೆ ಗೊತ್ತಾ? ಅವನ್ನ ಅಪ್ರಿಷಿಯೇಟ್ ಮಾಡಿ ಪ್ರಶಸ್ತಿನೂ ಕೊಟ್ಟು ಡಿಸ್ಮಿಸ್ಸು ಮಾಡ್ತಾರೆ. ಅದಕ್ಕೆ ಅಂದರೆ ಅಪರಾಧ ಮಾಡಿದ್ದಾನೆ ಅವನು. ಅರ್ಥ ಆಯ್ತಾ? ಇವೆಲ್ಲ ಸೂಕ್ಷ್ಮ, ಧರ್ಮ ಸೂಕ್ಷ್ಮ ಅಂದ್ರೆ ಅದೇನೆ. ಅದು ಹೇಳಿಲ್ಲ, ಇನ್ನೊಂದು ಕತೆ ಗೊತ್ತಿಲ್ಲ. ಅವನ ಕಾವಲುಗಾರ ಕನಸು ಬಿತ್ತು, ಗೊತ್ತಾಯ್ತಾ? ಅದು ಸೆಟ್ ಬಂದಾಗ ಅದು ಆ್ಯಕ್ಚುಲಿ ಕನಸು ನಿಜ ಆಯಿತು. ತಕ್ಷಣ ಅಲರ್ಟ್ ಆದರು, ಶತ್ರು ಓಡಿಸಿಬಿಟ್ರು, ಭಾರಿ ಖುಷಿ ಆಯಿತು. ಇವರು ಸನ್ಮಾನ ಮಾಡಿ ಡಿಸ್ಮಿಸ್ಸು ಮಾಡಿದ್ದಾರೆ. ಅದಕ್ಕೆ ಮಲಗಿದ್ದೆಲ್ಲ ಹಿಡಿದು ತಪ್ಪದು.
ಕನಸು ಬಿಡ್ಬೇಕಾದ್ರೆ ಏನಾಗಿರ್ಬೇಕು, ಫಸ್ಟ್ ಅವ್ರು ಬರಿಗಿರಬೇಕು, ಸ್ವಧರ್ಮ ಪಾಲನೆ ಮಾಡಿಲ್ಲ, ಡಿಸ್ಮಿಸ್. ಇದು ಧರ್ಮ ಸೂಕ್ಷ್ಮ, ಎಷ್ಟು ಸೂಕ್ಷ್ಮ ಅದು. ಆ ಪಾರ್ಟಿ ಮಾತ್ರ ಶಿಕ್ಷೆ, ಈ ಪಾರ್ಟಿಗೆ ಆನರ್, ಅದು ಮಾಡಬೇಕು. ಸ್ವರೂಪ ಗೊತ್ತಿಲ್ಲದೆ ನಾನು ಮಾಡಬೇಕಾದ್ದೇ ಹಾಗೆ. ಅದಕ್ಕೆ ಅದು ಸರ್ಟಿಫೈ ಮಾಡಬೇಕಾದ್ರೆ ಬಿಲ್ಡಿಂಗ್ನ ಕಾಂಪಿಟೆಂಟ್ ಇಂಜಿನಿಯರ್ ಬೇರೆಯವ್ರ ಕಡೆ ಮಾಡಿಸಲ್ಲ, ವಾಸ ಮಾಡೋರನ್ನು ಕೇಳಲ್ಲ, ಮನೆ ಕಟ್ಸೋನು ಕೇಳಲ್ಲ, ಅವನ್ನೇ ಕೇಳೋದು. ಅವನು ಕಾಂಪಿಟೆಂಟ್ ಅಥಾರಿಟಿ ಅವನೇ ಇದೆ. ಸ್ವರೂಪ ಜ್ಞಾನಕ್ಕೆ ಕಾಂಪಿಟೇಟ್ ಯಾರೂ ಅಥಾರಿಟಿ ಅಲ್ಲ, ಯಾರೋ ದೇವ ಹರಿವಾಯುಗಳು ಇಬ್ಬರೇ. ಉಳಿದವ್ರಿಗೆ ಒಂದೊಂದು ಸರಿ ತಪ್ಪು ಸ್ವರೂಪ ನಿರ್ಮಾಣ ಮಾಡಿಬಿಡ್ತಾರೆ. ಅವರಿಬ್ಬರು ಎಂದೂ ಮಾಡೋದಿಲ್ಲ. ಆದ್ದರಿಂದ ಫೈನಲ್ ಅಥಾರಿಟಿ ಅವರೇ. ಆದ್ದರಿಂದ ರಾವಣನ ಕೊಂದರು ಅಂದರೆ ಸ್ವರೂಪ ಗೊತ್ತಿದ್ದು ಕೊಂದಿರೋದು. ಯಾರ್ಯಾರನ್ನು ಕೊಂದರೋ ಒಬ್ಬರನ್ನೂ ಅಪ್ಪಿತಪ್ಪಿ ಕೂಡ ಒಳ್ಳೆಯವ್ರನ್ನ ಕೊಂದಿಲ್ಲ. ಮತ್ತು ಹನುಮಂತ ದೇವರು ಹಾಗೆ ಮಾಡಿ ಒಂದು ಸರ್ತಿ ಕೂಡ ರಾಮದೇವರು ಮಾಡಬಾರ್ದಾಗಿತ್ತು ಹೀಗೆ ಅಂತ ಹೇಳೋದಿಲ್ಲ ಹನುಮಂತನಿಗೆ. ಸ್ವರೂಪ ಗೊತ್ತಿದ್ದರಿಂದ ಲಕ್ಷ್ಮಣನು ಒಂದು ಸ್ವಲ್ಪ ಬಯಸ್ಕೊತಾನೆ ರಾಮದೇವ್ರ ಕೈಲಿ, ಭರತನೂ ಬಯಸ್ಕೊತಾನೆ. ಆದರೆ ಇವ್ರ ಬರಿಗೆ ಇಲ್ಲವೇ ಇಲ್ಲ. ಇದೆಲ್ಲ ಕೇರ್ಫುಲ್ಲಾಗಿ ನೋಡಿದಾಗ ಧರ್ಮ ಸೂಕ್ಷ್ಮ ಏನು ಅಂತ ಗೊತ್ತಾಗುತ್ತೆ. ನಮ್ಮ ಕರ್ತವ್ಯ ನಾವು ಮಾಡಬೇಕೇ ಹೊರತು ಅತಿ ಹೆಚ್ಚು ಮಾಡೋಂಗಿಲ್ಲ, ಕಡಿಮೆನೂ ಮಾಡೋಂಗಿಲ್ಲ. ದ್ವಿರೂಪ ಕೃಷ್ಣ ಪ್ರಹಿತೇಷು ಪಾಂಡುಷು ಕ್ಷಿತಿಂ ಪ್ರಶಾಸತ್ಸು ಕಶ್ಚನ ಆತುರಃ ನ ಚಕ್ರ ನ ಚ ಅಕ್ರಮಾನ್ ಮೃತ್ಯುರಭೂನ್ನ ನಾರ್ಯೋ ವಿಭರ್ತೃಕ ನೋ ವಿಧುರಾ ನರಾಶ್ಚ. ರಾಮರಾಜ್ಯ ವರ್ಣನೆ ಮಾಡಿದ ಮೇಲೆ ಅದೇ ರೀತಿ ವರ್ಣನೆ ಮಾಡ್ತಾರೆ. ಇದನ್ನು ಕೂಡ ಹಿಂದೆ ಸ್ವಲ್ಪ ಹೇಳಿದ್ರು, ಈಗ ವಿಸ್ತಾರವಾಗಿ ಹೇಳ್ತಾರೆ. ಏನಂತ? ದ್ವಿರೂಪ ಕೃಷ್ಣ ಪ್ರಹಿತೇಷು ಪಾಂಡುಷು ಕ್ಷಿತಿಂ ಪ್ರಶಾಸತ್ಸು ನ ಕಶ್ಚನ ಆತುರಃ ನ ಚ ಅಕ್ರಮಾತ್ ಮೃತ್ಯು ಅಭೂತ್ ನ ನಾರ್ಯಃ ವಿಭರ್ತೃಕಾಃ ನೋ ವಿಧುರಾಃ ನರಾಃ ಚ. ದ್ವಿರೂಪ ಕೃಷ್ಣ ಪ್ರಹಿತೇಷು ಪಾಂಡುಷು, ಎರಡು ರೂಪದ ಕೃಷ್ಣನಿಂದ ಶಿಕ್ಷಿತರಾಗಿ ಪಾಂಡವರು, ವೇದವ್ಯಾಸದೇವರು ಕೃಷ್ಣ ಎರಡು ರೂಪಗಳಿಂದ ಬಂದು ಪಾಂಡವರಲ್ಲಿ ಪಾಂಡವರು ಸಪೋರ್ಟ್ ಮಾಡಿ ರಾಮರಾಜ್ಯ ರಾಮನೇ ಆಡಿದ ರಾಜ್ಯ, ಕೃಷ್ಣ ರಾಜ್ಯ ಆಳಿಸಿದ ರಾಜ್ಯ. ಅವೆಲ್ಲ ಕೂಡ ಆಡಿದರೂ ಹಾಗೆ ಆಡುತ್ತಾರೆ, ಆಳಿಸಿದರೂ ಹಾಗೆ ಆಡಿಸ್ತಾರೆ ಅಂತ ಅರ್ಥ. ಪ್ರಶಾಸತ್ಸು ನಕಶ್ಚನಾತುರಃ, ಇಡೀ ರಾಜ್ಯದಲ್ಲಿ ಒಬ್ಬನೂ ಆತುರ ಆಗಿರಲಿಲ್ಲ. ಈ ಕನ್ನಡ ಆತುರ ಅರ್ಥ ಮಾಡ್ಕೋಬಾರದು. ಆತುರ ಪಡ್ತಿರಲಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ, ಯಾರು ಆತುರನೇ ಪಡ್ತಿರಲಿಲ್ಲ ಹಾಗಲ್ಲ. ಆತುರ ಆದರೆ ರೋಗಿ ಅಂತ ಅರ್ಥ. ಸಂಸ್ಕೃತದಲ್ಲಿ ಪದ ಬೇರೆ, ಕನ್ನಡದಲ್ಲಿ ಪದ ಬೇರೆ. ಅನುಮಾನ ಸಂಸ್ಕೃತದಲ್ಲಿ ಅರ್ಥ ಬೇರೆ, ಕನ್ನಡದಲ್ಲಿ ಅರ್ಥ ಬೇರೆ. ಕನ್ನಡದಲ್ಲಿ ಅನುಮಾನ ಅಂದರೆ ಡೌಟು, ಸಂಸ್ಕೃತದಲ್ಲಿ ಅಲ್ಲೇ ಅಲ್ಲ. ಏನದು? ಯುಕ್ತಿ, ಒಳ್ಳೆಯ ಯುಕ್ತಿನ ಅನುಮಾನ ಅಂತ ಕರೀತಾರೆ. ಅವಸರ ಹಾಗೆ, ಅವಸರಪಟ್ಟ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬೇರೆ ಅರ್ಥ, ಅಲ್ಲಿ ಅವಸರದ ಪ್ರಸಂಗ ಅಂತ ಅರ್ಥ ಸಂಸ್ಕೃತದಲ್ಲಿ. ಈ ಅರ್ಥ ಇಲ್ಲೇ ಇಲ್ಲ. ಮತ್ತು ಇದೊಂದು ಅರ್ಥ ಅಲ್ಲ, ಈ ಅರ್ಥ ಇಲ್ಲೇ ಇಲ್ಲ. ಅರ್ಥ ಆಯ್ತಾ? ನಾಗ ಎರಡು ಅರ್ಥ ಇದೆ, ಹಾವು ಅಂತಿದೆ, ಆನೆ ಅಂತಿದೆ. ಇಲ್ಲಿ ಹಾಗಲ್ಲ, ಒಂದೇ ಅರ್ಥನೇ. ಅವಸರ ಶಬ್ದಕ್ಕೆ ಪದ ಹಾಗೆ ತೊಗೊಂಡು ಅರ್ಥ ಕರಪ್ಟ್ ಆಯಿತು. ಪದ ಶಬ್ದ ಉಳಿತು, ಅರ್ಥ ಹೋಯಿತು. ಕೆಲವು ಸರ್ತಿ ಶಬ್ದಾರ್ಥ ಸಮೇತ ತಗೋತಾರೆ, ಕೆಲವೊಮ್ಮೆ ಶಬ್ದ ಮತ್ತು ಅರ್ಥ ಬೇರೆ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಹಾಗಾಗಿದೆ. ಆತುರ ಅಂತ ಹೇಳಿದರೆ ರೋಗಿ, ಒಬ್ಬ ರೋಗಿನೂ ಇರಲಿಲ್ಲ. ನಚ ಅಕ್ರಮಾತ್ ಮೃತ್ಯು, ಅಕ್ರಮವಾದ ಮೃತ್ಯು ಇರಲಿಲ್ಲ. ಇವನು ಕೋರ್ಟ್ಗೆ ಹೋಗ್ತಾನೆ, ಸೀನಿಯರು ಇದ್ದ ನನ್ನ ರಿಟೈರ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ನಾನು ಜೂನಿಯರ್ ರಿಟೈರ್ ಮಾಡಿ ಸೀನಿಯರ್ ಹಾಗೇ ಇದ್ದಾನೆ. ಅದೇ ರೀತಿಯಲ್ಲಿ ಹುಟ್ಟಿನಲ್ಲಿ ತಂದೆ ತಾಯಿ ಇರಬೇಕಾದ್ರೆ ಮಕ್ಕಳು ಎದುರು ಸಾಯಬಾರ್ದು. ರಾಮಾಯಣದಲ್ಲಿ ಬಂತು ಕಥೆ ಅದು. ನಾನು ಬದುಕಿರೋ ಮಗ ಸತ್ತಿದ್ದಾರೆ, ಯಾರು ಜವಾಬ್ದಾರದು ಬಂದು ಕೇಳಿದ. ಅಕ್ರಮಾನ್ ಮೃತ್ಯು, ಕ್ರಮ ತಪ್ಪಿದ ಸಾವಿತ್ತು. ಮತ್ತೆ ಬಂತಲ್ಲ, ಜಾತಸಿ ಧ್ರುವೋ ಮೃತ್ಯು ಅಂದರೆ ಸಾಯಲೇಬೇಕು. ಅಕ್ರಮದಲ್ಲಿ ಸಾಯಬಾರ್ದು, ಅಪಮೃತ್ಯುವಿನಿಂದ ಬರಬಾರ್ದು ಅಂತ ಅರ್ಥ. ಅದಿಲ್ಲ. ನಾರ್ಯ ವಿಭರ್ತೃಕಾಹ, ಹೆಂಗಸರೆಂದು ಭರ್ತೃಗಳು ಇಲ್ಲದಂತೆ ಆಗ್ತಿರಲಿಲ್ಲ, ವಿಧವೆಯರಾಗ್ತಿರಲಿಲ್ಲ ಅಂತ ಅರ್ಥ. ಭರ್ತ ಅಂದರೆ ಧವ. ವಿಧುರಾಹ, ಅದೇ ರೀತಿ ಪುರುಷರು ವಿಧರರಾಗ್ತಿರಲಿಲ್ಲ. ಇವರು ವಿಧವೆಯರು ಇವರಾಗ್ತಿರಲಿಲ್ಲ, ವಿಧುರರು ಅವರಾಗ್ತಿರಲಿಲ್ಲ. ಶಬ್ದಾದಯ ಚಾತುರತಿ, ಇಲ್ಲೂ ಪ್ರಶ್ನೆ ಹಾಗೆ ಬರ್ತದೆ. ಅಲ್ಲಿ ಹಾಗೆ ರಾಮರಾಜ್ಯದಲ್ಲಿ ಹಾಗೇ ಇತ್ತು, ಇಲ್ಲೂ ಹಾಗೇ ಇತ್ತು. ರಾಮರಾಜ್ಯದಲ್ಲಿ ರಾಮನ ತಾಯಿ ಅಂದರೆ ಹಾಗಿದ್ದರು, 3 ಜನಕ್ಕೂ ಗಂಡ ಇಲ್ಲ. ಇಲ್ಲಿ ಪಾಂಡವರ ತಾಯಿ ಕುಂತಿನೇ ಆಗಿದ್ದಾಳೆ. ಅದಕ್ಕೆ ಉತ್ತರ ಕೊಡ್ತಾರೆ. 2 ಉತ್ತರ ಅದಕ್ಕೆ. ಒಂದು, ಇವ್ರ ಕಾಲಕ್ಕೆ ವಿಧೇಯರಾಗಿದ್ದಲ್ಲ, ಫಸ್ಟ್ ಇವರು ಆಡಳಿತದಲ್ಲಿ ಆಗಿದ್ದಲ್ಲ. 2ನೇ ಕಾರಣ ಇನ್ನೊಂದು ಹೇಳಿದ್ದಾರೆ. ಯಾವ ವಯಸ್ಸಿನಲ್ಲಿ ವಿಧರಾಗಬಾರ್ದು ಆಗಾಗಬಾರ್ದು, ಯಾವ ವಯಸ್ಸಿನಲ್ಲಿ ಆಗಬಾರ್ದೇ ಹೊರತು ತುಂಬಿದ ವಯಸ್ಸಿನಲ್ಲಿ ರಿಟೈರ್ಮೆಂಟ್ ಫುಲ್ ಆಯಿತು, ಯಾರಂಬೋದಿಲ್ಲ. ಸೇರಿದ 2 ವರ್ಷಕ್ಕೆ ಡಿಸ್ಮಿಸ್ ಆದ ಅಂತ ಹೋಯಿತು. ಅರ್ಥ ಸಕಾಲಕ್ಕಾದಾಗ ತಪ್ಪಲ್ಲ ಅದು. ಯಾಕೆಂದ್ರೆ ಇಬ್ಬರು ಒಂದೇ ದಿವಸ ಸಾಯಲಿಕ್ಕಂತೂ ಸಾಧ್ಯ ಇಲ್ಲ. ಗಂಡ ನೀವು ಇನ್ನೇನು ಹೇಳಬೇಕಾಗಿದೆ, ಇಬ್ಬರು ಒಂದೇ ದಿವಸ ಸಾಯ್ತಿದ್ರು ಅಂತ ಹೇಳಬೇಕಷ್ಟೆ. ಹಾಗಿಲ್ಲ, ಹಾಗೆ ಹೇಳಿಲ್ಲ. ಅದರಿಂದಾಗಿಯೇ ಅದಕ್ಕೆ ಹೇಳಿದೆ ಹಿಂದೆ, ಒಬ್ಬ ವಯಸ್ಸಾದಾಗ ಒಬ್ಬ ವಿಧವೆಯಾದ ತಾಯಿ ಏನೂ ತಪ್ಪಲ್ಲ, ಗೊತ್ತಾಯ್ತಾ? ಆಕೆ ಗೌರವಕ್ಕೆ ಏನೂ ಕಡಿಮೆ ಇಲ್ಲ, ಯಾವ ನಿಂದೆಗೂ ಒಳಗಾಗಬಾರ್ದು ಅಂತ ಹೇಳ್ತಾರೆ. ಸುವಾಸಿನಿ ಸಮಾಜ್ಞೇಯ ಅಂತ ಮಾರ್ಕಂಡೇಯ ಸ್ಮೃತಿ ಹೇಳುತ್ತೆ.
ಆಕೆನ ಸುವಾಸಿನಿಯಂತೆ ನೋಡಬೇಕು ಅಂದರೆ ಅಮಂಗಳ ಅಂತ ತಿಳ್ಕೊಬಾರ್ದು ಅಂತ ಅರ್ಥ. ಇವತ್ತು ತುಂಬ ಹಣ್ಣು ಮುದುಕಿ ತಾಯಿ ಇದ್ದಾಳೆ, ಆಕೆ ವಿಧವೆ, ಮಗ ಮದುವೆ ಆಗ್ತಾರೆ, ತಾಯಿ ನಮಸ್ಕಾರ ಮಾಡಿದೆ, ವಿಧವೆ ಅಮಂಗಳ. ಕೆಲವು ಅಂಥ ಮಹಾಮೂರ್ಖರು ಇದ್ದಾರೆ, ತಾಯಿನೂ ಅಯ್ಯೋ ವಿಧವೆ ತಾಯಿ ನೋಡಿಬಿಟ್ಟೆ ಅಮಂಗಳ ಅಂತ ಅನ್ನಬಾರ್ದಾಗೆಲ್ಲ. ಯಾಕೆ ಮಗ ತಾನೇ ಇದ್ದಾರೆ. ಧವ ಶಬ್ದಕ್ಕೆ ಎರಡು ಅರ್ಥ, ರಕ್ಷಕರಿರಬೇಕು. ರಕ್ಷಕ ಮಗ ಇದ್ದಾರೆ ಅಂದಮೇಲೆ ಅಮಂಗಳಲ್ಲ, ಅನಾಥೆಯಾಗಬಾರ್ದು ಅಂತ ತಾತ್ಪರ್ಯ. ಇದೆಲ್ಲ ಯೋಚನೆ ಮಾಡಿದಾಗ ಜನ ಇಂಥವ್ರು ಗೊತ್ತಿಲ್ಲದೆ ಏನು ಮಾಡ್ತಾರೆ, ಹುಚ್ಚುಚ್ಚು ಪ್ರಶ್ನೆ ಕೇಳ್ತಾರೆ. ನೋಡಿರಿ ಅವರೇ ಇದ್ದಾರೆ, ಇವ್ರಿಗೆ ಹೇಳೋಕ್ಕೆ ಬರೋದಿಲ್ಲ, ತಪ್ಪು ಹೇಳ್ಬಿಡ್ತಾರೆ ರಾಮಾಯಣ ಮಹಾಭಾರತದಲ್ಲಿ. ಅರ್ಥ ಅಲ್ಲ, ಟೆಕ್ನಿಕಲಿ ಏನಿರಬೇಕು ಯೋಚನೆ ಮಾಡಬೇಕು. ಆ ಅರ್ಥದಲ್ಲಿ ಏನಿರಲಿಲ್ಲ. ಇದು ವೈಧವ್ಯ ಎರಡು, ದೋಷದ ವೈಧವ್ಯ ಬೇರೆ, ಗೊತ್ತಾಯ್ತಾ? ಸ್ವಾಭಾವಿಕ ಅದು ತಪ್ಪಲ್ಲ, ಇದು ತಪ್ಪು. ರಿಟೈರ್ಮೆಂಟೇ ತಪ್ಪು ಹಾಗಿದ್ರೆ ರಿಟೈರ್ಮೆಂಟ್ ತಪ್ಪ ಅಲ್ಲ. ಯಾವಾಗ ತಪ್ಪು? ಕಂಪಲ್ಸರಿ ರಿಟೈರ್ಮೆಂಟ್ ತಪ್ಪು, ಅಪರಾಧ ಅಂತ ಕಾಣ್ತಾರೆ. ಅವನು ಬೇರೆ ಕಡೆ ಕೆಲಸಕ್ಕೆ ಅಪ್ಲೈ ಮಾಡಿದರೆ ಪಂಜಿತ ಆಗುತ್ತೆ. ಅವನು ವಾಲಂಟಿಯರ್ ತೊಗೊಂಡು ಅಪ್ಲೈ ಮಾಡೋದು ಬೇಕಾದ್ರೆ ಬೇರೆ ಕಡೆಯಿಂದ ಒಳ್ಳೆ ರೀತಿಯಲ್ಲಿ ಅವನು ಸ್ವಾಗತ ಮಾಡ್ತಾರೆ. ಯಾಕೆ? ಅವನಾಗಿ ಬಿಟ್ಟು ಬಂದವನು. ಡಿಸ್ಮಿಸ್ ಆದವನು ಎಲ್ಲೆಲ್ಲೂ ಕೊಡೋದಿಲ್ಲ. ಮತ್ತೆ ಅವ್ನು ಹೇಳ್ಕೊಂಡ್ರೆ ಸಿಗ್ಬೋದು ಅಷ್ಟೇ ಹೊರತು ಗೊತ್ತಾದರೆ ಬಿಡೋದಿಲ್ಲ. ನಚ ಅಕ್ರಮಾನ್ ಮೃತ್ಯುರಭೂನ್ನನ ಅರಿಯೋ ವಿಭರ್ತೃಕಾನೋ ವಿಧುರಾ ನರಾಶ್ಚ. ರಾಮರಾಜ್ಯ ನೆನ್ಪಡ್ಕೋಬೇಕು. ಇದೇ ರೀತಿಯೇ ವರ್ಡಿಂಗ್ಸ್ ಬೇರೆ ಮಾಡಿ ಹೇಳಿದರು. ಶಬ್ದಾದಯಶ್ಚಾತುರತೀವ ಹೃದಯಾ ನಿಕಾಮವರ್ಷೀ ಚ ಸುರೇಶ್ವರೋಭು ಪ್ರಜಾ ಅನಾಸ್ಪೃಷ್ಟ ಸಮಸ್ತ ತಾಪಾ ಅನನ್ಯಭಕ್ತ್ಯ ಅಚ್ಯುತಮರ್ಚಯಂತಿ. ಶಬ್ದಾದಯ ಚ ಆಸು ಅತೀವ ಹೃದಯಾ. ಶಬ್ದಾದಿ ಏನಂತ ಹೋಗ್ಬೇಕು? ಶಬ್ದಾದಿ ಶಬ್ದದಿಂದ ಶಬ್ದ ಮೊದಲಾದವುಗಳು. ಶಬ್ದ ಮೊದಲಾದವುಗಳು ಅಂತೇನು ತಗೋಬೇಕು? ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಏನೋ ತನ್ಮಾತ್ರಗಳು ತೊಗೋಬೇಕು. ಆದಿ ಶಬ್ದದಿಂದ ಸಂಬಂಧಪಟ್ಟಿದ್ದು ತೊಗೋಬೇಕು. ಅಧಿಕಾರಿಗಳು ಮೊದಲಾದವರು ಅಂದಾಗ ಅನಧಿಕಾರಿ ತೊಗೊಳಕ್ಕೆ ಬರೋದಿಲ್ಲಲ್ಲ. ಹಾಗೆ ಶಬ್ದ ಮೊದಲಾದವುಗಳೆಲ್ಲ ಅತೀವ ಹೃದಯ. ಎಲ್ಲಿ ದುರ್ವಾಸನೆ ಹೆಸರೇ ಇಲ್ಲ, ಕೆಟ್ಟ ಶಬ್ದ ಇಲ್ಲೇ ಇಲ್ಲ, ಗೊತ್ತಾಯ್ತು? ಕೆಟ್ಟ ಸ್ಪರ್ಶ ಏನು ಕೆಟ್ಟದ ಹೆಸರು ಕೂಡ ಇಲ್ಲ. ಆ ಥರ ಇತ್ತು. ಅದಕ್ಕೆ ತಮಸ್ಸಿನಲ್ಲಿ 5 ಕೆಟ್ಟದಿರುತ್ತಂತೆ. ಅದಕ್ಕೆ ಪಂಚಕಷ್ಟ ಅಂತ ತಮಸ್ಸಿಗೆ ಹೆಸರು. ಎಲ್ಲಿದೆ ಪಂಚಕಷ್ಟ ಅನ್ನೋ ಪದ? ವಾಯಿಸುತ್ತೆ. ಪಂಚಕಷ್ಟೇ ಇತಿ ಕಷ್ಟೇ. ಪಂಚೇಂದ್ರಿಯಗಳಿಗೂ ಕಷ್ಟ, ಗೊತ್ತಾಯ್ತಾ? ಇಲ್ಲಿ ಮೂಗು ಮುಚ್ಕೋಬೇಕು, ಕಣ್ಣು ಮುಚ್ಕೋಬೇಕು, ಏನು ಮುಚ್ಕೋಬೇಕು? ಇರೋದು 2 ಕೈಲಿ ಎಷ್ಟು ಮುಚ್ಕೊಳಕ್ಕಾಗುತ್ತೆ ಅವರೀಗ? ಮುಗಿದೋಯ್ತಾರೆ. ಇವತ್ತು ಎಷ್ಟೋ ಕಡೆಗೆ ಹೋಗ್ಬೇಕಾದ್ರೆ ಮೊದಲು ಮುಚ್ಕೊಬಿಡ್ಬೇಕಾಗುತ್ತೆ. ವಾಸನೆ, ದುರ್ವಾಸನೆ ಇರುತ್ತೆ, ಕೆಟ್ಟ ಶಬ್ದಗಳಿರುತ್ತೆ, ಬಾಗಿಲಾಕು ಅಂತ ಹೇಳಬೇಕಾಗತ್ತೆ. ಅಂಥದ್ದೇನೇನೂ ಇಲ್ಲ. ಅದಕ್ಕೇನಾಗ್ತಿತ್ತು, ಆ ಇಂದ್ರಿಯಗಳಿಗೆ ಯಾವಾಗ ಅನ್ವಾಂಟೆಡ್ ಬಿಡುತ್ತೆ, ಎಫಿಷಿಯನ್ಸಿ ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ. ಕೆಟ್ಟ ರೋಡಲ್ಲಿ ಬೇಕಾದ್ರೆ ಏನಾಗುತ್ತೆ? ಲೈಫ್ ಕಡಿಮೆ ಆಗುತ್ತೆ, ಅದಷ್ಟು ಪಂಕ್ಚರ್ ಆಗುತ್ತೆ, ಬರ್ತಾ ಕಡಿಮೆ ಆಗುತ್ತೆ. ಸೊ ಇಂದ್ರಿಯಕ್ಕೆ ಆಯುಷ್ಯ ಜಾಸ್ತಿ ಆಗಲಿಕ್ಕೆ ಕಾರಣ ಅದು. ಎಲ್ಲ ಇಂದ್ರಿಯಗಳಿಗೂ ಹಿತವಾದ ಪದಾರ್ಥ ಸಿಗ್ತಿದ್ರೆ ಏನಾಗ್ತಿದ್ದಿಲ್ಲ, ಕಂಡೀಷನಲ್ಲಿ ಇರ್ತಿತ್ತು. ಅದು ಮಿಸ್ಯೂಸ್ ಮಾಡಿದರೆ ವೆಹಿಕಲ್ ಕೆಡುತ್ತೆ, ಅದಕ್ಕೆ ಗ್ಯಾರಂಟಿ ಕೊಡೋದಿಲ್ಲ ಅದಕ್ಕೆಲ್ಲ. ಹಿಂದಿನ ಕಾಲದಲ್ಲಿ ಹಾಗಿತ್ತು. ಈಗ ನಮಗೆ ಅರ್ಥ ಆಗುತ್ತೆ ಯಾಕೆ ಒಳ್ಳೆಯ ವಾತಾವರಣ ಇರಬೇಕು ಅಂದರೆ ಆಯುಷ್ಯ ವೃದ್ಧಿಗೆ ಕಾರಣ. ಬರೀ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಅಷ್ಟೇ ನಮಗೆ ಅರ್ಥ ಆಗಿದೆ ಹೊರತು ಶಬ್ದದ ಎಲ್ಲ ಯಾವ ರೀತಿ ಬೇಕಾದ್ರೂ ಪೊಲ್ಯೂಷನ್ ಬರ್ಬೋದು, ಯಾವುದೂ ಇರಬಾರ್ದು. ಅದು ಒಳ್ಳೆಯ ಆರೋಗ್ಯಕ್ಕೆ ಸಾಧನೆ ಆಗುತ್ತೆ. ಬರೀ ಹೃದಯ ಅಲ್ಲ, ಅತೀವ ಹೃದಯಾ, ಅತ್ಯಂತ ಹೃದಯಂಗಮವಾಗಿದ್ದು ಅವೆಲ್ಲ. ನಿಕಾಮವರ್ಷೀಚ ಸುರೇಶ್ವರೋಭು. ಸುರೇಶ್ವರ ಇಂದ್ರ ಬೇಕಾಷ್ಟು ಮಳೆ ಕೊಡ್ತಿದ್ದ. ಅದಕ್ಕೆ ಕೃತಯುಗದಲ್ಲಿ ಎಷ್ಟು ಮಳೆ ಬರ್ತಿದ್ದು? ಎಷ್ಟು ಬೆಳೆ? 7 ಸರ್ತಿ ಬೆಳೆ ಬರ್ತಿತ್ತು. ಕಲಿಯುಗದಲ್ಲಿ 1 ಸರ್ತಿನೂ ಗ್ಯಾರಂಟಿ ಇಲ್ಲ, 1 ಸರ್ತಿ ಅದು ಗ್ಯಾರಂಟಿ ಇಲ್ಲ. ಅಲ್ಲಿ ಹಾಗಲ್ಲ. ಅದು ಇದು 2 ಆ್ಯಕ್ಚುಲಿ 2 ಹಿಂಗಾರು ಮುಂಗಾರು 2 ಬೆಳೆ ಬರೀತಾರೆ. ಸಾಮಾನ್ಯವಾಗಿ 2 ಫುಲ್ ಬರೋದು ಭಾರಿ ರೇರು. ಒಂದಾರು ಯಾವುದು ಅತಿವೃಷ್ಟಿ ಯಾವುದು ಇದು ಹೋಗುತ್ತೆ, ಬರದೆ ಅದು ಹೋಗುತ್ತೆ. ಅದು 7. ಅದಕ್ಕೆ ಸುರೇಶ್ವರ. ನಮ್ಮಲ್ಲಿ ಯಾವಾಗಲೂ ನೀರು ಬರುತ್ತೆ, ವಾರಕ್ಕೊಮ್ಮೆ ನೀರು ಬಿಡ್ತಾರೆ, ಅದು ವ್ಯತ್ಯಾಸ ಆಗಿಲ್ಲ. ಈಗ ಕೆಲವು ಕಡೆ 15 ದಿವಸಕ್ಕೊಮ್ಮೆ ನೀರು ಅಂತ, 15 ದಿವಸಕ್ಕೊಂದು ಸಲ. ಧಾರವಾಡ ಕಡೆ ಹೋದ 15 ದಿವಸ ಯಾರು ನೀರು 3 ದಿವಸ ಮೇಲೆ ಬಡಿ ಬರೋದಿಲ್ಲ ನೀರು. ಏನು ಮಾಡಬೇಕು ಅವರು ಪಾಪ? ಇದು ನಂಬಲಿಕ್ಕೆ ಫ್ಯಾಕ್ಟ್ ಅದು ಆ್ಯಕ್ಚುಲಿ. ಅದು ಯಾವುದೋ ಕಾಲದಲ್ಲಿ ಅದು ರಾತ್ರಿ ಅಲ್ಲ, ರಾತ್ರಿ ಮಧ್ಯರಾತ್ರಿ ಸಾಯಂಕಾಲ 5 ಗಂಟೆಗೆ ಬಿಡ್ತಾರೆ. ಮಡಿ ನೀರಿನ ಕಾನ್ಸೆಪ್ಟ್ ಇಟ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಮಾಡಬೇಕು, ಇಷ್ಟಾದರೂ ಬಿಡಬಾರ್ದು, ಮಾಡಲೇಬೇಕು. ಈಗ ಯಾವಾಗ ಬೇಕಾದ್ರೂ ಬೆಂಗಳೂರೇ ಆಗಿತ್ತು ಮೊದಲು. ಬೆಂಗಳೂರು 24 hours ವಾಟರ್ ಇದ್ದು ಒಂದು ಸಿಟಿ ಅಂದರೆ ಬೆಂಗಳೂರು. ಅದೇ ವಾಟ್ರ್ ಈ ಕಡೆ ಬಾವಿಗಳು, ಕೈ ಹಾಕಿ ತಗೊಳ್ಳೋ ನೀರು ಕೈ ಚಾಚಿ ನೀರು ಸಿಗ್ತಿತ್ತು. ಎಲ್ಲಿ ಹೋದರೂ ಕೂಡ ಮನೆಗೆ ಬಾವಿ ಇಲ್ಲದ ಮನೆಗಳೇ ಇಲ್ಲ. ಬಟ್ 24 hours ವಾಟರ್ ಅಂತ ವಾತಾವರಣ ಇತ್ತು. ಈಗ ಅದೆಲ್ಲ ದಿವಸ ಬರ್ತದೆ, ಅಷ್ಟು ಆಶ್ಚರ್ಯ. 2 ದಿವಸಕ್ಕೂ ಸರಿಯಾಗಿ ಬರುತ್ತೆ, ಅಷ್ಟು ಕೆಳೋ ಸ್ಥಿತಿ ಇದೆ. ಭಾರಿ ಪುಣ್ಯವಂತರು ಅಂತ ಹೇಳೋ ಕಾಲ ಇದೆ. ಅಂದರೆ ನಮ್ಮ ಎದುರಿಗೆ ಕಂಡ ಬದಲಾವಣೆಗಳು ಇಷ್ಟು ಕೂಡ ನಾವು ನೋಡಿದ ಬದಲಾವಣೆಗಳಾದ್ದರಿಂದ ಆ ಕೃತಯುಗ ಎಲ್ಲಿ, ಈ ಯುಗ ಎಲ್ಲಿ, ಪಾಂಡವರು ಅದನ್ನು ಮಾಡಿದ್ರು ಅಂತ ಗ್ರೇಟ್ ಆಯ್ತದೆ.
ಏನು ಶುರು ಆಗುತ್ತೆ? ಶುರು ಆಗಿದೆ ಅಂತ ಕೆಲವು ಕಡೆ ಆಗಲಿ, ಪೇಪರಲ್ಲಿ ಹಾಕಿದ್ದಾರೆ ನಿನ್ನೆ ಎಲ್ಲ ಬೋರ್ವೆಲ್ಲ ಇದಾಗ್ತಾ ಇದೆ ಅಂತ. ನಿಕಾಮವರ್ಷೀಚ ಸುರೇಶ್ವರೋಹು, ಯಾವ ಬೇಕಾದ್ರೆ ಹೇಗೆ ನಾವು ಟ್ಯಾಪನ್ನು ಬಿಟ್ಕೊಬೋದು ಹಾಗೆ ಮಳೆ ಯಾವ ಬೇಕೋ ಮಳೆ ಅಷ್ಟೇ. ಆಚಾರ್ಯರು ಮಳೆ ತರಿಸ್ಕೊಡ್ಲಿಲ್ಲ ಹೋದಾಗ ಸುಲಭ ತೋರಿಸ್ಕೊಟ್ರು. ಪ್ರಜಾ ಅನಾಸ್ಪೃಷ್ಟ ಸಮಸ್ತ ತಾಪಾಹ, ಪ್ರಜೆಗಳೆಲ್ಲ ತಾಪ ಸಮಸ್ತ ತಾಪ ಸ್ಪೃಷ್ಟ ಅನಾಸ್ಪೃಷ್ಟ ಎಷ್ಟು ಹೊತ್ತು ಕೊಡ್ತಾರೆ. ಯಾವ ತಾಪದ ಹೆಸರು ಯಾರಿಗೂ ಇರಲಿಲ್ಲ. ತಾಪತ್ರಯ ಯಾರ್ಯಾರು ಯಾವ ಕಾಲಕ್ಕೂ ಬರ್ತಿರಲಿಲ್ಲ. ಆಚಾರ್ಯ ಹೇಳ್ತಾರೆ, ಗ್ರಂಥ ಓದಿದರೆ ಸ್ವರಮೂಲ ಓದಿ ನಿಮ್ಗೆ ತಾಪತ್ರಯ ಬರೋದಿಲ್ಲ ಅಂತ ಹೇಳ್ತಾರೆ. ಅವರೇ ರಾಜ್ಯಭಾರ ಮಾಡ್ಬೇಕಾರೆ ಭೀಮನಾಗಿ ಯಾವ ತೊಂದರೆ ಇರಲಿಲ್ಲ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಒಳ್ಳೆಯವರಿದ್ದರೆ ಅವ್ರು ಎಂಜಾಯ್ ಮಾಡ್ತಾ ಇರಲ್ಲ, ಜಗತ್ತಿಗೆಲ್ಲ ಹಿತ ಆಗುತ್ತೆ ಅಂತ ಅರ್ಥ. ಅದು ಸ್ವಾರಸ್ಯ. ಅದು ಏನೋ ತಮ್ಮ ಎಂಜಾಯ್ಮೆಂಟಿನ ರಾಜ್ಯ ತೊಗೊಂಡಿದ್ದಲ್ಲ ಅವರು. ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ದುರ್ಯೋಧನ, ಅದಕ್ಕೂ ಕ್ಲಿಯರ್ ನೋಡಿದಾಗ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಅನನ್ಯ ಭಕ್ತ್ಯ ಅಚ್ಯುತ ವರ್ಚಯಂತಿ, ಎಲ್ಲರೂ ಏನು ಮಾಡ್ತಾಯಿದ್ರು, ಎಲ್ಲ ಅನುಕೂಲ ಇದೆ ಪೂಜೆ ಕ್ಯಾನ್ಸಲ್ ಫಸ್ಟ್ ಆಗೋದು. ಎಲ್ಲ ಅನುಕೂಲ ಇದೆ ಪೂಜೆ ಯಾಕೆ ಮಾಡಬೇಕು, ಮತ್ತೆ ಯಾವ ಅನುಕೂಲ ಇಲ್ಲ ಮತ್ತೆ ಪೂಜೆ ಮಾಡಬೇಕು. ಎರಡಕ್ಕೂ ಬಿಡೋದು. ಸುಖದಕ್ಕೆ ಸಮಯಕೃತ್ವ ಇದೆಯಲ್ಲ, ಭಾರಿ ಸುಖ ಬಂದರೂ ಪೂಜೆ ಇಲ್ಲ, ಭಾರಿ ದುಃಖ ಬಂದರೂ ಪೂಜೆ ಇಲ್ಲ. ಪಾಂಡವರು ಏನು ಮಾಡ್ತಿದ್ರು ರಾಜ್ಯದಲ್ಲಿ, ಎಲ್ಲರೂ ದೇವ್ರ ಪೂಜೆ ಮಾಡ್ತಾಯಿದ್ರು. ಅಚ್ಯುತ ಮರ್ಚಯಂತಿ, ಅಚ್ಯುತ ಯಾಕೆ ಕಾರಣ ಏನು? ಅಚ್ಯುತ ಅವರು. ಇದೆಲ್ಲ ನಮಗೇನಿದೆಯೋ ದೇವರಿಗೆ ಇನ್ಫೈನೆಟ್ ಯಾವಾಗಲೂ ಇರ್ತದೆ. ದೇವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಖ ನಮಗೆ ಉಪಯೋಗ ಆಗುತ್ತೆ. ನಾವು ಸುಖ ಆದಾಗ ಅನ್ಕೋಬೇಕು, ನಮ್ಮ ಸುಖ ಇಷ್ಟಿದೆಯಲ್ಲ, ದೇವ್ರ ಸುಖ ಹೇಗಿದೆ, ನಮ್ಮ ದುಃಖ ಹೀಗಿದೆಯಲ್ಲ, ಅವ್ರ ದುಃಖ ಹೇಗಿರುತ್ತೆ, ಕಂಪೇರ್ ಮಾಡಿಕೊಂಡ್ರೆ ಆಗ ನಮಗೆ ಸುಖ ದುಃಖದಲ್ಲಿ ತಾರತಮ್ಯ ಗೊತ್ತಾಗುತ್ತೆ. ಸುರೇಶ್ವರೋಹು ಪ್ರಜಾ ಅನಾಸ್ಪೃಷ್ಟ ಸಮಸ್ತ ತಾಪಾಹ ಅನನ್ಯಭಕ್ತ್ಯ, ಅನನ್ಯಭಕ್ತ್ಯ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯಭಕ್ತ್ಯ ಅಚ್ಯುತ ವರ್ಚಯಂತಿ. ಪೃಥ್ವೀ ಚ ಗಾವಃ ಸಸರಸ್ವತೀಕಾಃ ನಿಕಾಮದೋಹಾಃ ಅಭವನ್ ಸದೈವ. ಅಬ್ಧಾಬ್ಧಿನಾದ್ಯೋ ಅಬ್ಧಿನದ್ಯೋ ಗಿರಿವೃಷ್ಠಜಂಗಮಾಃ ಸರ್ವೇಪಿ ರತ್ನಪ್ರಸವಾ ಬಭೂವು. ಇವೆಲ್ಲ ಅಲ್ಲಿ ಹೇಳಿದ ವಿಷಯ ಇಲ್ಲಿ ಹೇಳ್ತಾ ಇದ್ದಾರೆ. ವರ್ಣನೆ ಮಾಡೋದು ಸಿಮಿಲಾರಿಟಿ ಹೇಳ್ತಾನೆ, ಸ್ಪೆಷಾಲಿಟಿನೂ ಹೇಳ್ತಾರೆ, ಎರಡಕ್ಕೂ ಕಾಮನ್ ಅದು. ಪೃಥ್ವೀ ಚ ಗಾವಃ ಸರಸ್ವತೀಕಾಃ ನಿಕಾಮದೋಹಾಃ ಅಭವನ್ ಸದೈವ. ಪೃಥ್ವಿ ಭೂಮಿ ಸರಸ್ವತೀಕ, ಎಲ್ಲಿ ನೋಡಿದ್ರೂ ನೀರು, ಎಲ್ಲ ನದಿಗಳು ಫುಲ್ ಹರಿತಾ ಇವೆ. ನದಿಗಳು ನೀರೇ ಇಲ್ಲ ಅಂಬ ಪ್ರಸಂಗ ಇಲ್ಲೇ ಇಲ್ಲ. ಗಾವಃ ನೀರಿಗೆ ಗೋವುಗಳೆಲ್ಲ ಹಾಲು ಕೊಡ್ತಾಯಿವೆ. ಭೂಮಿ ನದಿ ಇದೆ, ಇದರಲ್ಲಿ ಅದಿದೆ. ನಿಕಾಮದೋಹಾಹ, ಗೋವುಗಳು ಎಷ್ಟು ಬೇಕಾದ್ರೆ ಕರ್ಕೋಬೋದು. ನಿಕಾಮದೋಹಾಹ ಇವತ್ತು ಹೇಳ್ತಾರೆ, ಯಾವುದೋ ಹೇಳಿದರು, ಒಂದು ಕಡೆ ಹೋದಾಗ ಸುಬ್ರಹ್ಮಣ್ಯಕ್ಕೆ ಹೋದಾಗ 7 ಲಕ್ಷ ರೂಪಾಯಿ ಅಂತ ಒಂದು ಗೋವು, 7 ಲಕ್ಷ ರೂಪಾಯಿ ಕೊಡೋದು ಅರ್ಧ ಲೋಟ ಕೊಡುತ್ತಂತ ಅಷ್ಟೇ. ಅದು ಒಳ್ಳೆ ಮೆಡಿಸಿನಲ್ ವ್ಯಾಲ್ಯೂ. ಅದು ಅಷ್ಟು ಕಡಿಮೆ ಕೊಟ್ಟರು ವರ್ಕೌಟ್ ಆಗುತ್ತೆ ಅಂತೇಳಿ. ಅವು ಬರೀ ದೇಸಿ ಗೋವುಗಳೇ, ಬೇರೆ ಇಲ್ಲೇ ಇಲ್ಲ. ಅದು ನಿಕಾಮದೋ ಎಷ್ಟು ಯಥೇಚ್ಛ ಅಂತ, ನಿಕಾಮ ಯಥೇಚ್ಛ, ಯಥೇಚ್ಛ ಹಾಲು ಕೊಡ್ತಾಯಿತ್ತು. ಅಭವನ್ ಸದೈವ, ಯಾವಾಗಲೂ ಕೂಡ ಹಾಲು ಕೊಡ್ತಾಯಿದ್ವು. ಅಬ್ಧಿ ನದ್ಯ, ಅಬ್ಧಿ ನದ್ಯ, ಅಬ್ಧ ಅಂದರೆ ಮೇಘ, ಮೇಘ ಮಳೆ ಸುರಿಸ್ತಾಯಿತ್ತು. ಅಬ್ಧಿ ಸಮುದ್ರ ಫುಲ್ಲಿತ್ತು. ನದ್ಯ ನದಿಗಳು ಹರಿತಾಯಿತ್ತು. ಗಿರಿವೃಷ್ಠ ಜಂಗಮಾಹ, ಇನ್ನೂ ಸ್ವಾರಸ್ಯ ಇದೆ. ಮೇಘ, ಸಮುದ್ರ ಮತ್ತು ನದಿಗಳು, ಗಿರಿ ವೃಕ್ಷ ಜಂಗಮ, ಗಿರಿ ಬೆಟ್ಟಗಳು, ವೃಕ್ಷ ಜಂಗಮ ವೃಕ್ಷಗಳು ಮೊದಲಾದಂತಹ ಜಂಗಮ ಪ್ರಾಣಿಗಳು ಅಂದ್ರೇನು? ತೃಣಜೀವಿಗಳೆಲ್ಲ ಜಂಗಮ ಪ್ರಾಣಿಗಳು. ಇದು ಸ್ಥಾವರಗಳು, ಆ್ಯಕ್ಚುಲಿ ಜೀವ ಇದೆ, ಇಮ್ಮೂವಬಲ್. ಇವು ಪ್ರಾಣಿಗಳು ಓಡಾಡುತ್ತೆ, ಜಂಗಮ ಅದು ಸ್ಥಾವರ ಅಂದರೆ ಸಂಚರಿಸ್ತಕ್ಕಂಥ ಅವೆಲ್ಲವೂ ಕೂಡ ಸರ್ವೇಪಿ ರತ್ನ ಪ್ರಸವಾ ಬಭೂವು. ಇದು ತೀರ ಹೊಸ ಪದ ಇದು. ಎಲ್ಲ ಕಡೆ ರತ್ನ ಸಿಗ್ತಿತ್ತು ಅಂತ ಹೇಳ್ತಾರೆ. ಮಳೆ ಬಂದರೆ ಮಳೆಗಳಲ್ಲಿ ಏನು ಇತ್ತು ನೀವು ಕೇಳ್ತೀವಲ್ಲ, ಇದು ಬೀಳುತ್ತೆ, ಆನೆಕಲ್ಲು ಬೀಳೋದು ಎಲ್ಲರೂ ಕೇಳಿದ್ದಾರೆ. ರತ್ನಗಳು ಬೀಳ್ತಾಯಿತ್ತು, ಮಳೆಯಲ್ಲಿ ರತ್ನ ಬೀಳ್ತಾಯಿತ್ತು ಅಂತ ಅರ್ಥ ಆಯ್ತಾ. ನದಿ ತೀರದಲ್ಲಿ ಸಮುದ್ರದ ರತ್ನಾಕರಣ ಇವತ್ತಿಗೂ ಸಿಗುತ್ತೆ. ಅಬ್ಧ ಇದರಲ್ಲಿ ನದಿಗಳಲ್ಲಿ ಸಿಗ್ತಿತ್ತಂತೆ, ನದಿಗಳಲ್ಲಿ ರತ್ನ ಸಿಗ್ತಿತ್ತು. ಆಮೇಲೆ ಗಿರಿವೃಕ್ಷ ಜಂಗಮಾಹ, ಬೆಟ್ಟಗಳಲ್ಲಿ ರತ್ನಗಳು ಗೊತ್ತಲ್ಲ. ರತ್ನ ಗೋಲ್ಡ್ ಮೈನ್ ಇದ್ದರೆ ಆಯ್ತಲ್ಲ, ಅಲ್ಲಿಗೆ ಗೋಲ್ಡ್ ಮೈನ್ಸ್ ಎಲ್ಲ ಏನದು ಬಂಗಾರ ಸಿಗುತ್ತೆ ಅಂತ ಆಯ್ತಲ್ಲ. ಸಿಗುತ್ತೆ ಅಂದರೆ ಈಗ ಬಂದು ಕೂಡುತ್ತೆ ಅಂತ ಅರ್ಥ ಅಲ್ಲ. ಹೇಗೆ ಸಿಗ್ತಾಯಿತ್ತು, ಅಷ್ಟು ವ್ಯಾಲ್ಯೂಬಲ್ ಆಗಿ ಬಿಡ್ತಾಯಿತ್ತು. ಇವತ್ತು ಹೇಳ್ತಾರೆ ಗೋಮಯದಲ್ಲಿ ಚಿನ್ನ ಇದೆ ಅಂತ ನೋಡಿರ್ಬೇಕು ನೀವು.
ಗೋಮಯದಲ್ಲಿ ಚಿನ್ನ ಇರುತ್ತೆ ಅಂತೇಳಿ ದೊಡ್ಡ ವ್ಯವಸಾಯ ಬಂದಿತ್ತು. ಹಾಂ, ಗೋಗಳನ್ನ ಕೊಂದರೆ ಎಷ್ಟು ದೇಶಕ್ಕೆ ಲಾಸ್ ಇದೆ. ಹಾಂ ಹಾಂ, ಅದೇ ಹೇಳಿದ್ದು. ಒಟ್ಟಿನ ಮೇಲೆ ಅವೇ ಡೈರೆಕ್ಟ್ ಸಿಕ್ತಿತ್ತು ಅಂತ ಅರ್ಥ ಅಲ್ಲ. ಲೋಹಗಳು ಸಿಕ್ಕಾಗ ಅದು ಉಪಯೋಗ ಅದಿರುಗಳು ಸಿಕ್ಕಾಗ ಲೋಹ ಮಾಡ್ಕೊಳ್ಳೋಕೆ ಬರುತ್ತೆ. ಜಂಗಮ ಸರ್ವೇಪಿ ರತ್ನಪ್ರಸವ ಬಭೂವು. ಸರ್ವೇಪಿ ರತ್ನಪ್ರಸವ ಅಂದ್ರೇನು? ರತ್ನಗಳನ್ನು ಕೊಡುವಂಥವುಗಳಾಗಿ ಇದ್ದವು. ಇಷ್ಟರ ಮಟ್ಟಿಗೆ ಆಗ ರಾಜ್ಯ ಸುಭಿಕ್ಷವಾಗಿತ್ತು ಅಂತ ಹೇಳ್ತಾರೆ. ಇದನ್ನು ನಮ್ಮ ಆ್ಯಕ್ಚುಲಿ ಪದ ಓದಿ ನಮ್ಮ ದೇಶಕ್ಕೆ ಬೇರೆಯವ್ರು ಬಂದಿರಲ್ಲ, ಇವರೆಲ್ಲ ಟ್ರಾವೆಲ್ ಆಗಿ ಬರೆದಿದ್ದಾರಲ್ಲ, ಸಾರಿ ಮಾತು ಬರಿತಾನೊಬ್ಬನು. ಈ ದೇಶದ ನದಿಗಳ ತೀರದಲ್ಲಿ ರತ್ನ ಸಿಗುತ್ತೆ ಅಂತ ಬರೀತಾನೆ. ನದಿ ವೃಕ್ಷಗಳಲ್ಲಿ ರತ್ನ ಸಿಗ್ತಿರುತ್ತೆ. ಹಣ್ಣು ಬಿಟ್ಟರೆ ಸಾಕಾಯಿತು ವೃಕ್ಷಗಳಲ್ಲಿ. ಹಣ್ಣೆಲ್ಲ ಬರೀ ಹೂ ಬಿಟ್ಟರು ಸಾಕು, ಎಲೆ ಇದ್ದರೂ ಸಾಕು. ಅಂಥ ಕಾಲದ ರತ್ನಗಳು ಸಿಗ್ತಿದ್ವು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಆ ದೃಷ್ಟಿಯಿಂದ ಅದು ಸತ್ಯ ಅಂತ ಹೇಳ್ತಾನೆ ಆತ. ಅಂಥ ಸಂಪತ್ತನ್ನು ವರ್ಣನೆ ಮಾಡಿದ್ದಾರೆ ಅವರು. ಅದೆಲ್ಲ ಹೊಡ್ಕೊಂಡು ಹೋದ್ರು ಅವಿಲ್ಲದಂತೆ. ಸಿಕ್ಕಿದ್ದೆಲ್ಲ ಏನೇನು ಸಾಧ್ಯ. ಕಳ್ಳ ಬಂದಾಗ ಎಲ್ಲ ಒಯ್ಯೋದಿಲ್ಲ. ಏನು ಮಾಡ್ತಾನೆ ಅವನು? ಅವನು ಟೈಮಿಗೆ ಅಷ್ಟು ಟೈಮ್ ಇರೋದಿಲ್ಲ. ಅಷ್ಟೊಳಗೆ ಇದ್ದಿದ್ದಲ್ಲೇ ಒಯ್ಬೇಕು ಅವನು. ಎಲ್ಲ ಒಯ್ಯಲಿಲ್ಲ. ಆದರೆ ಇಂಥದ್ದೆಲ್ಲ ಒಯ್ದುಬಿಟ್ರು ಸಿಕ್ಕಿದ್ದೆಲ್ಲ. ದೇಶ ಎಷ್ಟು ಹಾಳಾಯಿತು. ಸಾಂಸ್ಕೃತಿಕವಾಗಿ ಹಾಳಾಯಿತು, ಆರ್ಥಿಕವಾಗಿಯೂ ಹಾಳಾಯಿತು ದೇಶ. ಅದರಿಂದ ಅಭವನ್ ಸದೈವ ರತ್ನಪ್ರಸವ ಬಭೂವು. ಇದಿಷ್ಟು ಕೂಡ ಇನ್ನೂ ವರ್ಣನೆ ಮುಗಿದಿಲ್ಲ. ಅದು ಇನ್ನೂ ತುಂಬ ಹೇಳ್ತಾರೆ. ನಾಳೆ ಕಂಟಿನ್ಯೂ. ಹಾಂ, ಸರಸ್ ಹೇಳಿದ ನದಿ ಮತ್ತು ಹಾಲು. ಏನು ಅದು ಬೇರೆ. ಅಲ್ಲಿ ಏನಾಗಿತ್ತು ಅಂದರೆ ನದಿ ಇತ್ತು, ಹರಿತಾ ಇದ್ವು ಅಂತ ಅಲ್ಲಿ ಹೇಳಿದರು. ಇಲ್ಲಿ ಬಂಗಾರ ರತ್ನಗಳನ್ನು ಕೊಡ್ತಾ ಇದ್ವು ಅಂತ ಇಲ್ಲಿ ಹೇಳ್ತಾರೆ. ಸಮುದ್ರದಲ್ಲಿ ರತ್ನ ಸಿಗೋದು ಗೊತ್ತಿದೆ ಎಲ್ಲರಿಗೂ. ನದಿಗಳಲ್ಲಿ ರತ್ನ ಸಿಗ್ತಾಯಿತ್ತು, ಗೊತ್ತಾಯ್ತಾ? ಮರಗಿಡಗಳಲ್ಲಿ ರತ್ನ ಸಿಗ್ತಾಯಿತ್ತು. ಮೇಘದಿಂದ ಮಳೆ ಬರಬೇಕಾದ್ರೆ ಬರ್ತಾಯಿತ್ತು. ನಮ್ಮ ಆರೆಕಲ್ಲಿ ಬೀಳೋದು ಇಷ್ಟಂತ ಗ್ಯಾರಂಟಿ ಆಗಿದೆ ನಮಗೆ, ಗೊತ್ತಾ? ಎಷ್ಟೋ ಪೇಪರಲ್ಲಿ ಬರ್ತಿರುತ್ತೆ ಏನೇನೋ ಬೀಳ್ತಿರುತ್ತೆ ಅಂತ ಬರುತ್ತೆ ಕೆಲವು ಸಲ. ಏನೇನೋ ಬೀಳುತ್ತೆ ಅಂತೇಳಿ. ಇಲ್ಲಿ ಏನೇನೋ ಅಲ್ಲ, ರತ್ನಗಳೇ ಬಿಡ್ತಾಯಿತ್ತು ಮಳೆಯಲ್ಲಿ. ನೀವೇ ಹೇಳಿ, ಯಾಕೆ ಬೀಳಲ್ಲ? ಈ ನೀರು ಯಾಕೆ ಇವತ್ತು ಸಿಗಲ್ಲ? ಅದೆಲ್ಲ ಬಿಟ್ಬಿಡಿ. ನೀರು ಯಾಕೆ 24 ತಾಸು ಬರಲ್ಲ ಇವತ್ತು? ಯಾಕೆ ಬರಲಿಲ್ಲ? ನೀರು ಕಡಿಮೆ ಆಯಿತು. ನಮ್ಮ ರಾಜ್ಯ ಆದ್ದರಿಂದ. ರತ್ನ ಇದ್ರೆ ತಾನೇ ಬೀಳೋದಕ್ಕೆ. ಎಲ್ಲ ಕಿತ್ಕೊಬಿಟ್ಟಿದ್ದಾರೆ, ಬೀಳೋದಿಲ್ಲೇ ಇಲ್ಲ. ಎಲ್ಲ ಹಣ್ಣು ಎಳ್ಕೊಂಡು ಹೋದ್ಮೇಲೆ ಹಣ್ಣು ಹಾಕಿಲ್ಲ ಅಂದರೆ ಹಾಗೆ